ಓಕೆ ಮಾಸ್ಟರ್ಸ್. ಇವತ್ತು ಗೀತಾ ಜಯಂತಿ ಅನ್ನೋದನ್ನ ನಾವು ಆಗ್ಲೇನೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ. ಆದ್ರೆ ಈಗ ಈ ಒಂದು ಧ್ಯಾನದ ನಂತರ ನನಗೆ ಈ ಗೀತಾ ಜಯಂತಿಯ ದಿನ ಒಂದು ಅದ್ಭುತವಾದ ಒಂದು ಪತ್ರಿಜಿಯವರ ಮೆಸೇಜು ಏನಾದ್ರೂ ಇವತ್ತು ಹೇಳಲೇಬೇಕು ಅನ್ನಿಸ್ತು. ಹಾಗೆ ನಂಗೆ ಇವತ್ತು ಧ್ಯಾನ ಮಾಡುವಾಗ ಅನ್ಸಿದ ಕೆಲವೊಂದು ವಿಷಯಗಳನ್ನ ನಾನು ಇವತ್ತು ಹೇಳ್ತೀನಿ ಈಗ. ಅಂದ್ರೆ ಈ ಗೀತಾ ಜಯಂತಿ ಅಂದ್ರೆ ಗೀತೆ ಹುಟ್ಟಿದ ದಿನ. ಯಾವುದೇ ಒಂದು ಗ್ರಂಥದಲ್ಲೂ ನಾವು ಒಂದು ಹುಟ್ಟಿದ ಹಬ್ಬವನ್ನ ನಾವು ಆಚರಿಸಲ್ಲ, ಯಾವ ಗ್ರಂಥದಲ್ಲೂ ಆಚರಿಸಲ್ಲ. ಆದ್ರೆ ಗೀತೆಯನ್ನ ಮಾತ್ರ ನಾವು ಆ ಒಂದು ಗ್ರಂಥಕ್ಕೂ ಸಹ ಹುಟ್ಟಿದ ಹಬ್ಬವನ್ನ ಆಚರಿಸ್ತೀವಿ, ಗೀತಾ ಜಯಂತಿ. ಯಾಕೆ ಇಷ್ಟು ಪವಿತ್ರ ಈ ಗ್ರಂಥ ಅಂತಂದ್ರೆ, ಡೈರೆಕ್ಟ್ ಆಗಿ ಕೃಷ್ಣನ ಅಂದ್ರೆ ಆ ಭಗವಂತನ ಮುಖಾರವಿಂದದಿಂದ ಬಂದಿರುವಂತಹ ಗೀತೆ ಇದು. ಅಷ್ಟು ಅದ್ಭುತವಾದ ಗೀತೆ. ಏನು ಈ ಗೀತೆ ಅಂದ್ರೆ, ಇದು ಜಸ್ಟ್ ಒಂದು ಕಾನ್ವರ್ಸೇಷನ್ ಬಿಟ್ವೀನ್ ಒಬ್ಬ ಮಾಸ್ಟರ್ ಅಂದ್ರೆ ಶ್ರೀಕೃಷ್ಣ ಜೊತೆಗೆ ಸೀಕರ್ ಅಂದ್ರೆ ಅರ್ಜುನ. ಪತ್ರಿಜಿಯವ್ರು ಯಾವಾಗ್ಲೂ ಹೇಳ್ತಾರೆ, ಯಾರು ಎಲ್ಲ ಪ್ರಶ್ನೆಗಳಿಗೂ ಅವ್ರ ಹತ್ರ ಉತ್ತರ ಸಿಗುತ್ತೋ ಅವರು ಮಾಸ್ಟರ್ ಅಂತ ಹೇಳ್ತಾರೆ. ಯಾರಿಗೆ ಸಾಕಷ್ಟು ಪ್ರಶ್ನೆಗಳು ಅವರಲ್ಲಿ ಉಳಿದಿದೆ ಅಂತಂದ್ರೆ ಅವರು ಸೀಕರ್ ಅಂತ ಹೇಳ್ತಾರೆ. ಅಂದ್ರೆ ಮುಮುಕ್ಷು, ತಿಳ್ಕೋಬೇಕು ಅನ್ನೋ ಆಸೆ, ಸಾಕಷ್ಟು ಕ್ವಶನ್ಸ್ ಇರುತ್ತೆ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ. ಅಂತವ್ರು ಮುಮುಕ್ಷು ಅಂತ ಹೇಳ್ತಾರೆ. ಎಲ್ಲ ಪ್ರಶ್ನೆಗಳಿಗೂ ಯಾರ ಹತ್ರ ಆನ್ಸರ್ಸ್ ಇದೆಯೋ ಅವರೇ ಒಬ್ರು ಮಾಸ್ಟರ್ ಅಂತ ಹೇಳ್ತಾರೆ. ಈ ಭಗವದ್ಗೀತೆ ಅನ್ನೋದು ಈ ಮಾಸ್ಟರ್ ಯಾರು, ಕೃಷ್ಣ ಮತ್ತೆ ಅರ್ಜುನ, ಅವರಿಬ್ಬರ ನಡುವೆ ನಡೆದಿರೋ ಈ ಸಂಭಾಷಣೆ ಕೇವಲ ಅವರಿಬ್ಬರಿಗಾಗಿ ಅಲ್ಲ, ಇದು ಪ್ರತಿಯೊಬ್ಬ ಮಾನವನಿಗೂ ಸಹ ಇದು ಬೇಕಾಗಿರುವಂತಹದ್ದು. ಯೋಗಿ ಭವ ಅರ್ಜುನ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಅರ್ಜುನ ಮಾತ್ರ ಅಲ್ಲ ಯೋಗಿ ಆಗ್ಬೇಕಾಗಿರೋದು, ಪ್ರತಿಯೊಬ್ಬನೂ ಸಹ ಯೋಗಿ ಆಗಬೇಕು. ಈ ಒಂದು ಭಗವದ್ಗೀತೆಗೆ ಅಷ್ಟು ಒಂದು ಯಾಕೆ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂದ್ರೆ, ಇದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ವೇ ಅಲ್ಲ. ಎಲ್ರೂ ತಪ್ಪಾಗಿ ತಿಳ್ಕೊಂಡಿರ್ಬೋದು, ಭಗವದ್ಗೀತೆ ಅಂದ್ರೆ ಹಿಂದೂಗಳ ಪವಿತ್ರವಾದ ಗ್ರಂಥ ಅಂತ. ಖಂಡಿತ ಅಲ್ಲ. ಈ ಭಗವದ್ಗೀತೆಯಲ್ಲಿರುವ ಸಾರ ಪ್ರತಿಯೊಬ್ಬ ಧರ್ಮದವರೆಗೂ ಆಗುತ್ತೆ. ಯಾರೇ ಒಬ್ಬ ಗ್ರೇಟ್ ಮಾಸ್ಟರ್ ಹತ್ರ ಹೋಗಿ, ನೀವು ಬುದ್ಧನ ಹತ್ರ ಇರ್ಬೋದು, ಜೀಸಸ್ ಹತ್ರ ಇರ್ಬೋದು, ಮೊಹಮ್ಮದ್ ಇರ್ಬೋದು, ಯಾರೇ ಹೋಗ್ಬೋದು, ಯಾರ ಹತ್ರ ಹೋದ್ರು ಅವರು ಅಲ್ಟಿಮೇಟ್ ಆಗಿ ಹೇಳಿರುವಂತಹ ಸಾರ ಏನಿದೆ ಅದು ಭಗವದ್ಗೀತೆಯ ಒಂದು ಸಾರವೇ ಆಗಿರುತ್ತೆ. ಹಾಗಾಗಿ ಭಗವದ್ಗೀತೆಗೆ ಒಂದು ಧರ್ಮ ಅಂತಿಲ್ಲ, ಎಲ್ಲ ಧರ್ಮದವರಿಗೂ ಬೇಕಾಗಿರುವಂತಹದ್ದು ಭಗವದ್ಗೀತೆ. ಈ ಭಗವದ್ಗೀತೆ ಸ್ವಲ್ಪ ಓದಿದ್ರು ಸಾಕು, ಆ ಸ್ವಲ್ಪ ಅದರಲ್ಲಿರುವ ಒಂದು ನಾಲೆಡ್ಜ್ ವಿಷಯನ ನಾವು ತಿಳ್ಕೊಂಡ್ರು ಸಾಕು, ನಾವೆಲ್ಲ ಎನ್ಲೈಟೆಂಡ್ ಮಾಸ್ಟರ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಸೊ ಏನೇ ನಡೆದ್ರು, ಏನೇ ಆದ್ರೂ, ಏನ್ ಹೇಳ್ತಾ ಇದ್ರು ಅಂದ್ರೆ, ಇಲ್ಲಿ ಯುದ್ಧ ನಡೆಯುವಾಗ ಅರ್ಜುನ ಯುದ್ಧ ಮಾಡಕ್ಕೆ ರೆಡಿ ಇರ್ಲಿಲ್ಲ. ಆದ್ರೆ ಕೃಷ್ಣ ಹೇಳಿದ್ ಒಂದೇ, ಮಾಡ್ಲೇಬೇಕು ಯುದ್ಧ ನೀನೀಗ. ಯಾಕೆಂದ್ರೆ ಧರ್ಮ ಬೇಕು ಅಂದ್ರೆ ಆ ಯುದ್ಧ ಮಾಡ್ಲೇಬೇಕು. ಇದರಿಂದ ಯಾರಿಗ ಏನಾಗುತ್ತೆ, ಯಾರು ಸತ್ತು ಹೋಗ್ಬಿಡ್ತಾರೋ ಅಥವಾ ನಿನ್ನ ಜೀವ ಹೋಗುತ್ತೆ ಅಂತ ಹೆದರ್ಕ್ತಾ ಇದೆಯೇನೋ ಅಂದ್ರು ಅದು ಅಲ್ಲ. ಧರ್ಮ ಅಂತಿದ್ದಾಗ ಧರ್ಮಕ್ಕೋಸ್ಕರ ನೀನು ಹೋರಾಡೋದು ನಿನ್ನ ಕರ್ತವ್ಯ. ಈ ಯುದ್ಧದಲ್ಲಿ ನೀನು ಸತ್ರೆ ವೀರಮರಣ ಪ್ರಾಪ್ತಿ ಆಗುತ್ತೆ, ಸ್ವರ್ಗಕ್ಕೆ ಹೋಗ್ತೀಯ. ಸಾಯ್ದೆ, ಅದು ಯುದ್ಧ ಮಾಡದೆ ಸತ್ರೆ ಅದು ಒಂದು ಆ ಆ ಒಂದು ಏನಿದೆ ಅಲ್ಲಿ, ಏನು ಸಾಧನೆ ಮಾಡದೆ ಹೇಡಿತನ ಅನ್ನೋ ಒಂದು ಪಟ್ಟ ನಿನಗೆ ಕಡೆವರೆಗೂ ಸಿಗುತ್ತೆ. ಹಾಗಾಗಿ ಯೋಗಿ ಭವ ಅರ್ಜುನ, ಯೋಚಿಸು. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಆಮೇಲೆ ಮಾಡ್ತೀಯಾ ಬಿಡ್ತೀಯಾ ನಿನಗೆ ಬಿಟ್ಟಿದ್ದು, ಯೋಚನೆ ಮಾಡಿ ಮಾಡು, ಯೋಗಿ ಭವ ಅರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರಿಗೂನು ನಾವು ಆ ಒಂದು ಸತ್ಯ ಏನು ಅಂತ ತಿಳ್ಕೊಂಡು ನಾವು ಮಾಡ್ಬೇಕು. ಇದು ಪದೇ ಪದೇ ಜ್ಞಾಪಿಸೋದು ಭಗವದ್ಗೀತೆ ಅನ್ನೋದು. ಇಲ್ಲಿ ಭಗವದ್ಗೀತೆಯಲ್ಲಿ ಯುದ್ಧದ ಸಮಯದಲ್ಲಿ ಇದು ಭಗವಂತನ ಆ ಒಂದು ಮುಖಾರವಿಂದ ಬಂದಿರುವಂತಹದ್ದು. ಪಾಂಡವರು ಮತ್ತು ಕೌರವರಿಗೆ ನಡೆಯೋ ಯುದ್ಧದಲ್ಲಿ ಹೇಳುವಂತಹದ್ದು. ಇಲ್ಲಿ ನಾವು ನಮ್ಮನ್ನ ನಮಗೆ ಹೋಲಿಸ್ಕೊಂಡಾಗ, ಇಲ್ಲಿ ಪಾಂಡವರು ಅಂತಂದ್ರೆ ನಮ್ಮಲ್ಲಿರೋ ದಿವ್ಯ ಗುಣಗಳು, ಕೌರವರು ಅಂತಂದ್ರೆ ನಮ್ಮಲ್ಲಿರೋ ಅಸುರಿ ಗುಣಗಳು. ಇಲ್ಲಿನ ಮನಸ್ಸು ಏನು, ಇಲ್ಲಿ ಈ ಮಹಾಭಾರತ ಯುದ್ಧ ಅಂದ್ರೆ ಏನು ಹಾಗಾದ್ರೆ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಸದಾ ಒಂದು ಯುದ್ಧ ನಡೀತಾ ಇರುತ್ತೆ. ಒಂದು ಸತ್ಯಕ್ಕೆ ಅಸತ್ಯಕ್ಕೆ, ಧರ್ಮಕ್ಕೆ ಅಧರ್ಮಕ್ಕೆ, ಇಲ್ಲಿ ಯಾವಾಗ್ಲೂ ಈ ಜ್ಞಾನಕ್ಕೆ ಅಜ್ಞಾನಕ್ಕೆ ಆ ಯುದ್ಧ ಅನ್ನೋದು ನಮ್ಮಲ್ಲಿ ನಡೀತಾನೆ ಇರುತ್ತೆ. ಅಂತಹ ಯುದ್ಧದಲ್ಲಿ ನಾವು ಯಾವ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು, ದೈವಿ ಗುಣ ತಗೊಳ್ತೀವ, ಅಸುರಿ ಗುಣ ತಗೊಂತೀವ, ಪಾಂಡವರನ್ನ ಫಾಲೋ ಮಾಡ್ತೀವ, ಕೌರವರನ್ನ ಫಾಲೋ ಮಾಡ್ತೀವ, ಇದು ತಿಳ್ಕೋಬೇಕು ಅಂತಂದಾಗ ಇಲ್ಲಿ ಭಗವದ್ಗೀತೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಇದು ಪರಮ ಪವಿತ್ರವಾದ ಗ್ರಂಥ ಅಂತ ಹೇಳೋದು ಅದಕ್ಕೇನೇನೆ. ಆ ಅಸುರಿ ಗುಣಗಳ ಮೇಲೆ
ನಾವು ಗೆಲ್ಲೋದು, ಅಸುರಿ ಗುಣಗಳನ್ನ ಗೆಲ್ಲೋದು, ಹಿಡಿದಿಟ್ಕೊಳ್ಳೋದು, ಅರಿಷಡ್ ವರ್ಗಗಳನ್ನ ಗೆಲ್ಲಬೇಕು, ಅದರ ಒಂದು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ಒಂದು ಮಾಸ್ಟ್ರಿ ಪಡಿಬೇಕು ಅಂತಂದಾಗ ಭಗವದ್ಗೀತೆ ಅನ್ನೋದು ಓದೋದು ತುಂಬಾನೇ ಮುಖ್ಯ ಆಗುತ್ತೆ. ಆ ಭಗವದ್ಗೀತೆ ಕೆಲವರು ಓದ್ತಾರೆ ಯಾವಾಗ, ವರ್ಷಕ್ಕೊಂದ್ಸಲಿ 2 ಸಲಿ, ಇಲ್ಲ ವೈಕುಂಠ ಏಕಾದಶಿ, ಪ್ರಥಮ ಏಕಾದಶಿ ಅಥವಾ ಬರೀ ಏಕಾದಶಿಗಳಲ್ಲಿ ಓದುವಂಥದ್ದು. ಖಂಡಿತ ಇದಲ್ಲ. ಈ ಒಂದು ಭಗವದ್ಗೀತೆ ನಾವು ದಿನಾನು ಓದಲೇಬೇಕಾಗಿರುವಂತಹದ್ದು. ಯಾಕೆ ಅಂದ್ರೆ ನಾವ್ ಯಾವ್ದು ದಿನ ಮಾಡ್ತೀವೋ, ಯಾವ್ದನ್ನ ದಿನ ಓದ್ತೀವೋ, ಯಾವ್ದನ್ನ ದಿನ ಕೇಳ್ತೀವೋ, ಯಾವ್ದ್ರ ಬಗ್ಗೆ ದಿನ ಆಲೋಚಿಸ್ತೀವೋ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಕೂತ್ಕೊಳ್ಳುತ್ತೆ. ನಾವು ಹಂಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಭಗವದ್ಗೀತೆಯಲ್ಲಿ ಎಷ್ಟು ನಾವು ಓದ್ತೀವೋ ಅಷ್ಟು ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಮತ್ತೆ ನಮ್ಮಲ್ಲೇ ನಮ್ಗೆ ತಿಳಿಲಾರ್ದೆ ಆ ಒಂದು ಹೀಲಿಂಗ್ ಎನರ್ಜಿ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮಲ್ಲಿ ಬಿಲ್ಡ್ ಆಗ್ತಾ ಬರ್ತಾ ಇರುತ್ತೆ. ನಮ್ಮ ಆಲೋಚನೆ ರೀತಿಗಳೇ ಬದಲಾಗ್ತಾ ಬರುತ್ತೆ. ನಾವು ನೋಡುವ ದೃಷ್ಟಿ ಇರ್ಬೋದು, ನಾವು ಮಾಡೋ ವ್ಯವಹಾರ ಇರ್ಬೋದು, ನಮ್ಮ ನಡವಳಿಕೆ ಇರಬಹುದು, ಪ್ರತಿಯೊಂದು ಚೇಂಜ್ ಆಗ್ತಾ ಬರುತ್ತೆ. ಟೋಟಲಿ ನಮ್ಗೆ ಒಂದು ದಿವ್ಯವಾದ ವ್ಯಕ್ತಿತ್ವವನ್ನ ನಾವು ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಈ ಭಗವದ್ಗೀತೆಯಿಂದ. ಸೊ ಹಾಗಾಗಿ ಯಾರಾದ್ರೂ ಓದ್ಬೋದು, ಇದು ಬರೀ ದೊಡ್ಡವರೇ ಓದೋದಂತಲ್ಲ, ಧ್ಯಾನದ ತರಾನೇ, ಬರೀ ದೊಡ್ಡವ್ರು ಮಾಡ್ಬೇಕು ಅನ್ನೋದಿಲ್ಲ. ಈ ಭಗವದ್ಗೀತೆ ಸಹ ಒಂದು ಚಿಕ್ಕ ಮಗುವಿನಿಂದ ನಾವು ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಓದೋದನ್ನ. ಸಣ್ಣ ವಯಸ್ಸಿನಿಂದಾನು ಭಗವದ್ಗೀತೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಆ ಮಕ್ಕಳು ಚಿಕ್ಕಂದಿನಿಂದಾನೇ ಆ ಒಂದು ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಸಾಕಷ್ಟು ಹಣಗಳನ್ನ ಕೊಟ್ಟು ಹೋಗ್ತಾ ಇರ್ತಾರೆ. ಎಷ್ಟೋ ಜನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳು ಮಾಡ್ಕೊಂತಿರ್ತಾರೆ. ಆದ್ರೆ ಇದೊಂದು ಭಗವದ್ಗೀತೆ ಓದಿದ್ರೆ ಸಾಕು, ನಮ್ಮಲ್ಲಿ ಆ ವ್ಯಕ್ತಿತ್ವ ವಿಕಸನ ಅನ್ನೋದು ಹಾಗೆ ಆಗುತ್ತೆ. ಸೊ ಭಗವದ್ಗೀತೆ ಅಂದ್ರೆ ಜ್ಞಾಪ ಇಟ್ಕೊಳ್ಳಿ, 1-2 ದಿನ ಓದೋದಲ್ಲ, ಪ್ರತಿನಿತ್ಯ ನಾವು ಓದ್ತಾ ಅಳವಡಿಸ್ಕೊಳ್ಳೋಣ ಅದನ್ನ. ಅದರಿಂದ ನಮ್ಮ ಅಂತಃಕರಣ ಶುದ್ಧಿ ಆಗುತ್ತೆ, ನಮ್ಮಲ್ಲಿರೋ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಬರುತ್ತೆ, ನಮ್ಮ ಮನಸ್ಸು ಸ್ವಚ್ಛವಾಗಿ ನಿರ್ಮಲವಾಗಿರುತ್ತೆ, ಸದಾ ಶ್ರೇಷ್ಠವಾಗಿರುತ್ತೆ. ಬರೀ ಆ ಒಂದು ಪಾಸಿಟಿವ್ ಗುಣಗಳಿಂದ ನಾವು ತುಂಬಿಕೊಂಡಿರ್ತೀವಿ. ಇಲ್ದಿದ್ರೆ ಯಾವಾಗ್ಲೂ ಒಂದು ನೆಗೆಟಿವಿಟಿ ಹತ್ರ ಇಳಿತಾ ಇರುತ್ತೆ ನಮ್ಗೆ. ಯಾವಾಗ್ಲೂ ಅಷ್ಟೇ ಒಂದು ನೆಗೆಟಿವಿಟಿ ಇದ್ರೆ ನಾವು ನೆಗೆಟಿವಿಟಿ ಕಡೆ ಹೋಗ್ತಾ ಇರ್ತೀವಿ. ಸೊ ಸದಾ ನಾವು ಒಂದು ಪಾಸಿಟಿವಿಟಿ ಕಡೆ ಇರಬೇಕು ಅಂದಾಗ ಭಗವದ್ಗೀತೆ ಅನ್ನೋದು ತುಂಬಾ ಮುಖ್ಯ. ನಮ್ಮ ಮನಸ್ಸು ನಿರ್ಮಲವಾಗಿ ಪ್ರಶಾಂತವಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಇರುತ್ತೆ. ಮತ್ತೆ ಭಗವದ್ಗೀತೆ ಭಗವಂತ ಯಾಕೆ ಈ ಗೀತೆ ರೂಪದಲ್ಲಿ ಹೇಳಿದ್ದಾರೆ, ಅಷ್ಟು ಅಧ್ಯಾಯಗಳು ಯಾಕೆ ಬೇಕು, ಅಷ್ಟು ಶ್ಲೋಕಗಳು ಯಾಕೆ ಬೇಕು ಅಂತಂತಂದ್ರೆ, ಒಬ್ಬ ಶಿಲ್ಪಿ ಒಂದು ಶಿಲ್ಪವನ್ನ ಕೆತ್ತಕ್ಕೆ, ಮಾಮೂಲಿ ಒಂದು ಕಲ್ಲಿನಲ್ಲಿ ಶಿಲ್ಪ ಕೆತ್ತಕ್ಕೆ ಎಷ್ಟು ಕೆತ್ತಿ 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 ಅದಕ್ಕೆ ಒಂದು ಸುಂದರವಾದ ರೂಪವನ್ನ ಕೊಡ್ತಾರೆ. ಆ ರೂಪ ಕೊಟ್ಟ ಮೇಲೆ ನಾವೆಲ್ಲ ಹೋಗಿ ಆ ಭಗವಂತನ ಹತ್ರ ನಾವು ಲೀನವಾಗಿ ಅಲ್ಲಿ ಪೂಜೆ ಇರ್ಬೋದು, ಆ ಭಗವಂತನಲ್ಲಿ ಒಂದು ಲೀನವಾಗಿ ಧ್ಯಾನ ಮಾಡೋದಿರ್ಬೋದು, ಎಲ್ಲ ನಮ್ಗೆ ಎಲ್ಲಿಂದ ಸಿಗುತ್ತೆ, ಆ ಸುಂದರವಾದ ಶಿಲ್ಪವೇ ನಮ್ಗೊಂದು ಮೋಟಿವೇಶನ್ ಆಗಿರುತ್ತೆ. ಸೊ ಆತರ ಹೇಗೆ ಆ ಶಿಲ್ಪಿ ಅದನ್ನ ಕೆತ್ತಿ ಕೆತ್ತಿ ಒಂದು ಸುಂದರವಾದ ರೂಪವನ್ನ ಕೊಡ್ತಾರೋ, ಹಾಗೆ ಈ ಭಗವದ್ಗೀತೆಯನ್ನ ನಾವು ದಿನ 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 ಓದ್ತಾ 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 ನಮ್ಮಲ್ಲಿರುವ ಬೇಡವಾಗಿರೋ ಎಷ್ಟು ನೆಗೆಟಿವಿಟಿಗಳಿರುತ್ತೆ, ಬೇಡವಾಗಿರೋ ಆ ಆಲೋಚನೆಗಳು, ಭಾವನೆಗಳು, ಇದೆಲ್ಲಾನು ಹೋಗಿ ಒಂದು ಸಂಸ್ಕಾರ, ಒಂದು ಅದ್ಭುತವಾದ ಸಂಸ್ಕಾರ ನಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಅರಿಷಟ್ ವರ್ಗಗಳನ್ನ ಹೇಗೆ ಗೆಲ್ಲೋದು ಅಂತ, ಕರ್ಮೇಂದ್ರಿಯಗಳನ್ನ ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನು ಸಹ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹೇಗೆ ಅಂದ್ರೆ ನಮ್ಮ ಮನಸ್ಸು ಒಂದು ನೀರ್ ತರ, ಪ್ರತಿಯೊಬ್ಬರ ಮನಸ್ಸು ಅಷ್ಟೇ, ಒಂದು ನೀರು ಹೇಗಿರುತ್ತೋ ಹಾಗೆ. ಯಾಕೆಂದ್ರೆ ನಾವು ನೀರನ್ನ ಲೋಟದಲ್ಲಿ ಹಾಕಿದ್ರೆ ಲೋಟದಲ್ಲಿ ಶೇಪ್ ತಗೊಳುತ್ತೆ, ಮಡಕೆಯಲ್ಲಿ ಹಾಕಿದ್ರೆ ಮಡಿಕೆ ಶೇಪ್ ತಗೊಳುತ್ತೆ, ಮತ್ತೊಂದ್ರಲ್ಲಿ ಹಾಕಿದ್ರೆ ಅದ್ರ ಶೇಪ್ ತಗೊಳ್ತಾ ಇರುತ್ತೆ. ಹಾಗೆ ನಮ್ಮ ಮನಸ್ಸು ನಾವು ಯಾವ ಕಡೆ ಬಿಡ್ತೀವೋ ಆ ತರ ಆಗ್ತಾ ಇರುತ್ತೆ. ಹಾಗಾಗಿ ಆ ಮನಸ್ಸನ್ನ ಎಲ್ಲಂದ್ರಲ್ಲಿ ಬಿಡೋದು ಬೇಡ, ನೆಗೆಟಿವಿಟಿ ಕಡೆ ಬಿಡೋದು ಬೇಡ. ಈ ಒಂದು ಪಾಸಿಟಿವಿಟಿ, ಭಗವದ್ಗೀತೆ ಅಂದ್ರೆ ಇಡೀ ಗ್ರಂಥದಲ್ಲಿ ಬರೀ ಪಾಸಿಟಿವಿಟಿನೇ ಅಲ್ಲಿರೋದು. ಹಾಗಾಗಿ ನಾವ್ ಯಾವಾಗ ಅದನ್ನ ಜಾಸ್ತಿ ಓದ್ತಾ ಇರ್ತೀವಿ, ನಾವು ಸಕಾರಾತ್ಮಕದ ಕಡೆನೆ ಇರ್ತೀವಿ, ನಮ್ಮ ಮನಸ್ಸು ಆ ಕಡೆನೆ ಮೌಲ್ಡ್ ಆಗ್ತಾ ಹೋಗುತ್ತೆ. ದಿನೇ ದಿನೇ ಓದೋದ್ರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೇ ಕೂತ್ಕೊಳ್ಳುತ್ತೆ. ನಾವ್ ಯಾವ ದಿನ ಓದ್ತೀವಿ, ಯಾವ ದಿನ ಆಲೋಚನೆ ಮಾಡ್ತೀವಿ, ಅದೇನೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬರುತ್ತೆ ಮಾಸ್ಟರ್ಸ್. ಹಾಗಾಗಿ ಇದನ್ನ ದಿನ ಓದೋಣ. ಈ ಒಂದು ಗೀತಾ ಸಾರಾಂಶ ಅನ್ನೋದು ಗೀತಾ ಜ್ಞಾನ, ಇದೊಂದು ಶಕ್ತಿ, ನಮಗೆ ಈ ಇಷ್ಟು ಶಕ್ತಿ ಇರುವಂತಹ ಒಂದು ಗೀತೆ ಆಗಿರೋದ್ರಿಂದ ಈ ಒಂದು ಗೀತಾ ಜಯಂತಿಯನ್ನ ನಾವು ದಿನಾನು ಅಂದ್ರೆ ಯಾವುದೇ ಒಂದು ಗ್ರಂಥಕ್ಕೂ ಆಚರಣೆ ಇಲ್ಲ, ಆದ್ರೆ ಈ ಗೀತೆಗೆ ಮಾತ್ರ ಗೀತಾ ಜಯಂತಿ ಅನ್ನೋದನ್ನ ನಾವು ಆಚರಿಸ್ತೀವಿ. ಅದ್ಭುತವಾದ ಗ್ರಂಥ, ನಾವು ಪ್ರತಿಯೊಬ್ರು ಓದಲೇಬೇಕು. ಈ ಜ್ಞಾನ ಅನ್ನೋದು ಹೇಗ್ ಪಡಿತೀವಿ, ಇದೊಂದು ತಪಸ್ಸು. ಅದ್ಭುತವಾದ ಜ್ಞಾನವನ್ನ ನಾವು ಹೇಗ್ ಪಡಿತೀವಿ ಅಂದ್ರೆ ನಿರಂತರವಾದ ತಪಸ್ಸು, ಒಂದು ಯಜ್ಞ ಮಾಡೋ ತರ ಅದನ್ನ. ಸೊ ಒಂದು ಶುದ್ಧವಾದ ಒಂದು ಸಾಧನೆ ಅನ್ನೋದು ಇರಬೇಕು. ಈ ಭಗವದ್ಗೀತೆಯಲ್ಲಿ ನಾವು ಇದೆಲ್ಲವನ್ನ
ಕಲಿತಾ ಹೋಗ್ತೀವಿ. ಸೊ ಹಾಗಾಗಿ ಸದಾ ನಾವೆಲ್ಲರೂ ಮುಮುಕ್ಷುಗಳಾಗೋಣ. ಅಂದ್ರೆ ತಿಳಿತಾನೆ ಇರ್ಬೇಕು, ಸಾಕಷ್ಟು ತಿಳ್ಕೊಳ್ಳೋದಿದೆ. ಸೊ ನಮಗೆ ಈ ತರ ಗುರುಗಳು, ಪತ್ರಿಜಿಯವರಾಗ್ಲಿ, ಶ್ರೀಕೃಷ್ಣ ಪರಮಾತ್ಮ ಆಗ್ಲಿ, ಇಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಆ ಗುರುವಿನಿಂದ, ಆ ಶ್ರೀಕೃಷ್ಣ ಪರಮಾತ್ಮನಿಂದ ರಚಿಸಿರುವ ಈ ಒಂದು ಭಗವದ್ಗೀತೆಯಲ್ಲಿ ನಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ. ಸಾಕಷ್ಟು ಜನ ಇದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಯಾವುದೋ ಒಂದು ಗೊಂದಲ ಜೀವನದಲ್ಲಿ, ಯಾವುದೋ ಒಂದಿದ್ದಾಗ ಭಗವದ್ಗೀತೆಯಲ್ಲಿ ಜಸ್ಟ್ ಓಪನ್ ಮಾಡಿ, ಒಂದು ಪೇಜ್ ನಿಮಗೆ ಬರುತ್ತೆ, ಒಂದು ಶ್ಲೋಕ, ಒಂದು ನಂಬರ್ ಬರ್ಬೋದು, ಅಲ್ಲಿ ಓದಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಅನ್ನೋದು ಸಿಗತ್ತೆ. ಸೊ ಹಾಗಾಗಿ ಇದು ಪವಿತ್ರವಾದ ಗ್ರಂಥ, ನಮ್ಮ ಗ್ರಂಥ, ಪ್ರತಿಯೊಬ್ಬರ ಮನೆಯಲ್ಲೂ ಇರ್ಲೇಬೇಕಾದಂತ ಗ್ರಂಥ. ಇಟ್ಕೊಳ್ಳೋದಷ್ಟೇ ಅಲ್ಲದೆ ಓದಿ ನಾವು ಅಂತರಾರ್ಥಗಳನ್ನ ತಿಳ್ಕೊಂಡು ಅದ್ರ ಪ್ರಕಾರ ನಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ನನಗೆ ಈಗ ಸಡನ್ ಆಗಿ ಈ ಒಂದು ಗೀತಾ ಜಯಂತಿ ದಿನ ಹೇಳ್ಬೇಕನ್ನಿಸ್ತು, ಇದನ್ನ ಹೇಳಿದೀನಿ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಯಾರಾದ್ರೂ ಏನಾದ್ರು ನಿಮ್ಮ ಒಂದು ಅನಿಸಿಕೆಯನ್ನ ಹೇಳ್ಕೊಡೋದಾದ್ರೆ ಹೇಳ್ಬೋದು. ಎಸ್ ಉಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಿಮಗೂ ಮತ್ತು ಗೀತಾ ಸಾರ ಇದಕ್ಕೆ ನಾನು ಹ್ಯಾಪಿ ಬರ್ಡೇ ತಿಳಿಸ್ತಾ ಇದ್ದೇನೆ ಮೇಡಮ್. ಹ್ಯಾಪಿ ಬರ್ಡೇ ಶಾಂತಲಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು ನಾನ್ ಹೇಳ್ಬೇಕಂದಿದ್ದೆಲ್ಲ ನೀವೇ ಹೇಳ್ಬಿಟ್ರಿ. ಇನ್ನು ಹೇಳುದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಆದ್ರೆ ಶ್ರೀನಿವಾಸ್ ಸರ್ ಒಂದು ಹೇಳಿದ್ರು, ತರಂಗದೊಂದು ಹೇಳಿದ್ರು, ಅದು ನನಗೆ ತುಂಬಾ ಅನ್ವಯಿಸ್ತಿತ್ತು ಮೇಡಮ್. ಮೊದಲು ಸ್ಟಾರ್ಟಿಂಗ್ ನಲ್ಲಿ ನಾನು ಯೋಗ ಮಾಡುವಾಗ ಬರೀ ಒಂದು ಯೋಚನೆ ಶುರುವಾದ್ರೆ ಅದರಿಂದ 100 ಯೋಚನೆಗಳು ಬರ್ತಾ ಇತ್ತು. ಅವಾಗ ಸರ್ ಹೇಳಿದ್ರು, ತರಂಗಗಳ ಒಂದು ಕಲ್ಲು ಎಸೆದ್ರೆ ನೀರಿನಲ್ಲಿ ಯಾವ ತರ ನಮ್ದು ಆಲೋಚನೆ ಹೋಗುತ್ತೋ ಆ ತರನೇ ಹೋಗುತ್ತೆ, ಅದನ್ನು ಹೋಗೋದಕ್ಕೆ ಬಿಡಬಾರ್ದು ಅಂತ ಹೇಳಿದ್ರಲ್ಲ, ಅದು ನಿಜ ಮೇಡಮ್. 100ಕ್ಕೆ 100ರಷ್ಟು ನಿಜ ಮೇಡಮ್. ಹಾಗೂ ಉಮೇಶ್ ಸರ್ ಅವರ ಖುಷಿ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅವರ ವೆಡ್ಡಿಂಗ್ ಆನಿವರ್ಸರಿಗೆ ನಾನು ಲೇಟ್ ಆಗಿ ವಿಶಸ್ ಮಾಡ್ತಾ ಇದ್ದೇನೆ. ಮತ್ತು ಹಾಗೆ ನಿಮ್ಮ ಬರ್ತ್ಡೇಗೂ ನನ್ನ ಅಭಿನಂದನೆಗಳು. ನಾಳೆ ನನ್ನ ಮಗಂದು ಬರ್ತ್ಡೇ ಇದೆ ಮೇಡಮ್. ಅವನಿಗೂ ನೀವೆಲ್ರು ಜಿಯೋ ಮೆಡಿಟೇಷನ್ ಇಂದ ಎಲ್ರು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವನು UPSC ಎಕ್ಸಾಮಿನೇಷನ್ ಬರೀತಾ ಇದ್ದಾನೆ ಮಾರ್ಚ್ ನಲ್ಲಿ. ನನ್ಗೆ ಒಬ್ಳು ಮಗಳು ಮತ್ತೆ ಮಗ ಇದ್ದಾನೆ. ಮಗಳದು ನವೆಂಬರ್ 8ಕ್ಕೆ ಆಯ್ತು. ಮಗಳು ಫಾರೆಸ್ಟ್ ಆಫೀಸರ್. ಅವ್ರಿಗೂ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಆತ್ಮಪೂರ್ವಕ ಧನ್ಯವಾದಗಳು ಮೇಡಮ್. ಇಷ್ಟ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ಬೇಕು. ಕಾಯಕವೇ ಕೈಲಾಸ ಅಂತ ಹೇಳ್ತೀರಲ್ಲ ಮೇಡಮ್, ಅದಕ್ಕೆ ಹೊರಡ್ತಾ ಇದ್ದೇನೆ ಮೇಡಮ್. ಖಂಡಿತ ಮೇಡಮ್. ಎಸ್, ಥ್ಯಾಂಕ್ ಯು ಮೇಡಮ್. ಎಲ್ಲರ ವಿಶಸ್ಸು ಸದಾ ನಿಮಗಿರುತ್ತೆ. ಮಾಸ್ಟರ್ಸ್ ಎಲ್ಲ ವಿಶ್ ಮಾಡ್ಬಿಡಿ ಅವರ ಮಕ್ಕಳಿಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ. ಮಗನ ಹೆಸರು ಮಧು ಮೇಡಮ್, ಮಗಳ ಹೆಸರು ನೀಲಿಮಾ. ಎಸ್, ಅದ್ಭುತವಾಗಿದ್ದಾರೆ ಮೇಡಮ್. ಇಬ್ರು ಅವರ ರೂಟಲ್ಲಿ ಚೆನ್ನಾಗಿ ಹೋಗ್ತಾ ಇದಾರೆ. ಇಬ್ರಿಗೂ ಒಳ್ಳೇದಾಗ್ಲಿ ಖಂಡಿತ, ಮಧು ಮತ್ತೆ ನೀಲಿಮಾ. ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ವಿಶ್ ಮಾಡ್ಬಿಡಿ ಅವರಿಗೆ. ಎಸ್ ಮೇಡಮ್. ಎಸ್, ಪ್ರಭಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈಗ ನಿಮ್ಮ ಹುಟ್ಟುಹಬ್ಬ ಶುಭಾಶಯಗಳು ಮೇಡಮ್. ಮೇಡಮ್ ಲೋ ಇದೆ ವಾಯ್ಸ್. ಹೌದಾ? ಈಗ ಕೇಳ್ತಿದೆ ಇಲ್ಲ ಪೂರ್ಣಾಗಿ? ಹೇಳಿ. ಈ ದಿನ ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ನನಗೆ ಅವಾಗ ಫಸ್ಟ್ ಸ್ಟಾರ್ಟ್ ಆದಾಗಿಂದ ನೀವು 10 ಮಿನಿಟ್ಸ್ ಅಂದಾಗೆ ನನಗೆ ಎಚ್ಚರಾಗಿತ್ತು. ಈಗ ಆಲೋಚನೆಗಳು ಏನೂ ಬರೋದಿಲ್ಲ ಮೇಡಮ್. ನನಗೆ ಯಾವಾಗ ಕೂತ್ರು ಬರೋದಿಲ್ಲ. 2-3 ಸಲ ಕೂಡ್ತೇನೆ, ಮುಂಜಾನೆಯಿಂದ ಮಧ್ಯಾಹ್ನ ಸಾಯಂಕಾಲ. ಆಲೋಚನೆಗಳು ಒಟ್ಟೇ ಇಲ್ಲ ಮೇಡಮ್. ಕೂತ್ಮೇಲೆ ಒಮ್ಮೆಲೆ ಹಾಫ್ ಎನ್ ಅವರ್ 1 ಅವರ್ ಆದ್ಮೇಲೆ ನಾನು ಕಾನ್ಸಿಯಸ್ ಬರ್ತೀನಿ. ಮತ್ತೆ ಈಗ ನನಗೆ ಆಗಿರೋದಂದ್ರೆ, ಮೊದ್ಲು ಈ 1 ವಾರದಿಂದ ಒಂದೇ ಕಣ್ಣು ಬರ್ತಿತ್ತು ಮೇಡಮ್ ಧ್ಯಾನದೊಳಗ. ಈಗ ನಿನ್ನೆ ಮೊನ್ನೆ ಎಲ್ಲಾ ಭಾವಗಳು ಕಣ್ಣುಗಳು ಬಂದು ಮೇಡಮ್. ಎಲ್ಲಾ ಭಾವನೆಗಳು ಒಂದೊಂದು ಜೋಡಿ ಕಣ್ಣುಗಳು ಎಲ್ಲಾ ಭಾವಗಳು ತುಂಬಿರುವಂತ ಒಂದು ಭಾವ. ಅದೊಂದು ಬಿಟ್ಟು ಎಲ್ಲಾ ಭಾವಗಳು ಬಂದವು. ಆಮೇಲೆ ನನಗೆ ರಾಘವೇಂದ್ರ ಸ್ವಾಮಿ ದರ್ಶನ, ಅದು 7 ಬಾಗಿಲುಗಳು ಓಪನ್ ಆಗಿ 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 ರಾಘವೇಂದ್ರ ಸ್ವಾಮಿಗಳು ದರ್ಶನ ಆಯ್ತು. ಅಕ್ಷತೆ ಹತ್ತಿತ್ತು ನನ್ನ ಕೈಗೆ. ಇದು ಬಂತು, ಅದನ್ನ ಹಾಕಿದೆ ಮೆತ್ತೇಳಿ ಒಳಗೆ. ಆಮೇಲೆ ನನಗೆ ಆಗಿರೋದಂದ್ರೆ
ಹಾ, ಪ್ರಕೃತಿ ನೇಚರ್ ನನಗೆ ಯಾವತ್ತು ಒಂದಿನಾನು ಬಿಟ್ಟಲ್ಲ ಮೇಡಮ್. ನೇಚರ್ ಒಳಗನೆ ಇರ್ತೇನೆ ನಾನು. ಹೀಗಾಗಿದೆ. ಚೆನ್ನಾಗೈತೆ ಮೇಡಮ್. ಇವತ್ತು ಆ ಮೇಡಮ್ ಹಾಡಿರೋದು ಸಾಂಗ್ ಭಾವಪೂರ್ವಕ ಅಗ್ದಿ ಚಂದಾಗಿ ಹಾಡಿದ್ರು ಮೇಡಮ್ ಅವರು. ಹೌದು, ಅದ್ಭುತ. ಹೌದು. ಅರ್ಥಪೂರ್ಣವಾದ ಸಾಂಗ್ ಅದು. ಚೆನ್ನಾಗಿತ್ತು ಮೇಡಮ್. ಎಸ್ ಆಯ್ತು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಮೇಡಮ್. ಚೆನ್ನಾಗಿ ಆಗ್ತಾ ಇದೆ ಮಾಡಿ. ಎಸ್ ಮೇಡಮ್. ಉಮೇಶ್ ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ಶುಭೋದಯ. ಮೇಡಮ್ನವ್ರೆ, ಇವತ್ತು ನಿಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್ನವ್ರೆ. ನಮ್ಮ ಇವತ್ತಿನ ದಿನ ನೀವು ಧ್ಯಾನ ತುಂಬಾ ಚೆನ್ನಾಗಿತ್ತು. ನಾನು ಬೆಳಗಾತಿಂದ ಕಾಯ್ಕೊಂಡಿದ್ದೆ. ಇವತ್ತು ನಮ್ಮ ಮೇಡಮ್ನವ್ರ ಮೊದಲು ನಾನೇ ಹತ್ರ ಹೇಳ್ಬೇಕು, ನಮ್ಮ ಮಗಳ ತರ ನಮ್ದೇ ಗುರುಗಳಿಗೆ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಆಯ್ತು ಮೇಡಮ್ನವ್ರೆ, ನಿಜವಾಗಿ ನನಗಂತೂ. ಅದಕ್ಕೆ ನೀವ್ ಹೇಳಿದ್ರಿ, ಅದಕ್ಕೆ ಎಲ್ಲಾರಿಗೂ ಅದು ಕೃಷ್ಣ ಇವತ್ತು ಎಲ್ಲಾರು ನೋಡಿ ಕೃಷ್ಣ ಮಠಕ್ಕೆ ಹೋಗಿದ್ದೀವಿ. ಅದೇ ಕೃಷ್ಣ ಮಠದಾಗ ಕೂತ್ಕೊಂಡು ಮೇಡಮ್ನವ್ರು ಅಲ್ಲಿ ಇದ್ ಮಾಡ್ಕೊಡ್ತಾ ಇದಾರೆ. ಆ ಬಾಗಿಲನ್ನು ಸೇವೆಯನ್ನು ಕೊಡೋ ಹರಿಯೇ ಅಂತ ಹೇಳ್ಬಿಟ್ಟು ಹಾಡ್ ಬೇರೆ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ಮೇಡಮ್ನವ್ರು ಅವತ್ತು ಹೇಳ್ದಲ್ಲ, ಅವ್ರು ಹಾಡು ಹೇಳ್ತಾ ಇದ್ದಾರೆ. ಅವ್ರ ಹೆಸರು ಮರ್ತ್ಬಿಟ್ಟೆ. ಆ ಮೇಡಮ್ನವ್ರು ಹಾಡು ಹೇಳ್ತಾ ಇದ್ದಾರೆ. ಎಲ್ಲಾರು ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡ್ತಾ ಇದ್ವಿ ಮೇಡಮ್ನವ್ರೆ. ನೀವು ಅಷ್ಟೇ ಧ್ಯಾನ ಮಾಡ್ತಾ ಇದಾರೆ. ಸ್ವಾಮಿಗಳು ಕೂತಿದ್ದಾರೆ ಅಲ್ಲಿ, ಕೃಷ್ಣ ಮಠದ ಸ್ವಾಮಿಗಳನ್ನು. ಅದ್ಭುತವಾದ ಇವತ್ತು ನನಗೆ ಈ ಒಂದು ಇದ್ರಲ್ಲಿ ಬಂತು ಮೇಡಮ್ ಥಾಟು. ತುಂಬಾ ಚೆನ್ನಾಗಿತ್ತು. ಎಲ್ಲಾರು ಇವತ್ತು ಕೃಷ್ಣ ನಮ್ಮ ಮೇಡಮ್ನವ್ರ ಇದರಿಂದ ಎಲ್ಲರೂ ಇದು ಅವಲಕ್ಕಿನ ತಗೊಂಡು ಎಲ್ಲಾರು ಕೃಷ್ಣ ಪ್ರಸಾದ ಇವತ್ತು ನಮ್ಮ ಮೇಡಮ್ನವ್ರಿಗೆ ತಗೊಂಡು ಎಲ್ಲಾರು ಚಾಕ್ಲೇಟ್ ಕೊಡ್ತೀನಿ, ಚಾಕ್ಲೇಟ್ ತಗೊಂಡು ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಮೇಡಮ್ನವ್ರೆ. ಹುಟ್ಟುಹಬ್ಬದ ಶುಭಾಶಯಗಳು. ಆಮೇಲೆ ನೀವು ಭಗವದ್ಗೀತೆ ಅಂತ ಹೇಳಿದ್ರಿ ಮೇಡಮ್. ನಾನು ದಿನ ಓದ್ತಾನೆ ಇದ್ದೀನಿ ಮೇಡಮ್ನವ್ರೆ. ನಿಜವಾಗಿ ನನಗೆ ಪುನಃ ಜನ್ಮ ಕೊಟ್ಟದ್ ನೀವೇ ಮೇಡಮ್ನವ್ರೆ. ನಿಜವಾಗಿ ದಿನ ಓದ್ತಾನೆ ಇದ್ದೀನಿ ಮೇಡಮ್. ದಿನಕ್ಕೂ ನಂದು ಇವತ್ತು ನೋಡಿ 5ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯ ನೀವೇನ್ ಹೇಳಿದ್ರೆ ಅದೇ ರೀತಿ ಮೇಡಮ್. ಕೃಷ್ಣಾರ್ಜುನರು ಯಾವ ರೀತಿ ಹೇಳ್ತಾರೆ, ಇವತ್ತು ನೀವ್ ಏನ್ ಹೇಳಿದ್ರೆ ಕೃಷ್ಣ ಜಯಂತಿ ಪ್ರಯುಕ್ತ ಅದೇ ಇವತ್ತು ಬಂತು ಮೇಡಮ್. ಅದ್ಭುತವಾಗಿತ್ತು. ಆದ್ದರಿಂದ ಇವತ್ತು ನಿಮಗೆ ನಮ್ಮ ಎಲ್ಲರ ಪರವಾಗಿ ಒಂದು ಬುಕ್ ಅನ್ನು ಪತ್ರಿಸಾರ್ ಅವರ ಒಂದು ಕ್ಯಾಲೆಂಡರ್ ಪ್ಲಸ್ ಒಂದು ಬುಕ್ ಅನ್ನು ನಿಮ್ಗೆ ಉಡುಗೊರೆಯಾಗಿ ಬರ್ತ್ಡೇ ಪ್ರಯುಕ್ತ ಕೊಡ್ತಾ ಇದ್ದೀನಿ ಮೇಡಮ್ನವ್ರೆ. ಥ್ಯಾಂಕ್ ಯು ಮೇಡಮ್ನವ್ರೆ. ಧನ್ಯವಾದಗಳು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿ. 100 ಕಾಲ ಎಲ್ಲಾರನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ನಾನು ಹೇಳ್ತೀನಿ ಮೇಡಮ್ನವ್ರೆ. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್ನವ್ರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಿಮ್ಮೆಲ್ಲರ ಅಭಿಮಾನಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆಯಿಂದಾನೇ ವಿಶಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನಿನ್ನೆಯಿಂದ ಬರ್ತಾರೆ ವಿಶಸ್ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಜಯಶ್ರೀ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇವತ್ತಿನ ಗೀತಾಂಜಲಿ ಆಯ್ತು. ನಿಮಗೂ ಹುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್. ದೇವ್ರ ನಿಮಗ್ ಹೀಗೆ ಚೆನ್ನಾಗಿ ಇಡ್ಲಿ ಮೇಡಮ್. ಎಲ್ಲ ಲೋಕ ಕಲ್ಯಾಣಕ್ಕಾಗಿ ನೀವು ಎಷ್ಟು ಇದು ಮಾಡ್ತೀರಿ, ನಮ್ಗೆಲ್ಲ ಎಷ್ಟು ಜ್ಞಾನ ಕೊಡ್ಲಾಗತ್ತೀರಿ ಮೇಡಮ್. ನಿಮ್ಗ್ ದೇವ್ರ ಒಳ್ಳೇದಾಗ್ಲಿ, ಹಿಂಗೆ ಸರಿಯಾಗಿ ನಡೀಲಿ ನಿಮ್ದು ಮೇಡಮ್. ಸೂಪರ್ ಆಗಿ ನಡೀಲಿ ಹಿಂಗೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮ್ಮ ಅತ್ತಿಯವ್ರು ಮಾತಾಡ್ತಾರಂತ್ರಿ ಮೇಡಮ್. ಎಸ್ ಮೇಡಮ್. ನಮಸ್ಕಾರ ರೀ ಮೇಡಮ್. ನಮಸ್ತೆ ಮೇಡಮ್. ನಿನ್ನೆ ಇವತ್ 8 ದಿನ ಆಯ್ತ್ರಿ ಧ್ಯಾನ ಮಾಡ್ಲಾಗತ್ತಿನ. ಈ ಸಾಲ್ ಆಗ್ಲಿಕತ್ತದ್ರಿ ನಮ್ದು ಪ್ರಾಬ್ಲಮ್. ಆಯ್ತು, ಕೈ ನೋವು ಇತ್ತು, ಕಣ್ ಜರ ನಿನ್ ಧ್ಯಾನಲಿಂದ ಸರಿಯಾಗಿ ಕಾಣಿಸ್ಲಿಕತ್ತದ್ರಿ. ಕಣ್ಣ ತ್ರಾಸ ಆಗ್ಲತ್ತಿತ್ರಿ ಅವ್ರಿಗೆ. ಕಣ್ ಮಂಜ್ ಕಾಣಿಸುತ್ತಿತ್ತು, ಕಣ್ ಕ್ಲಿಯರ್ ಕಾಣಿಸ್ಲತ್ತವತ್ರಿ ಒಂದ್ ಸ್ವಲ್ಪ ಈಗ. ಧ್ಯಾನಲಿಂದ್ರಿ. ವೆರಿ ಗುಡ್. ಲೈವ್ ಎಕ್ಸಾಂಪಲ್. ಹ್ಯಾಪಿ ಬರ್ಡೇ ರೀ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕೈ ಬೆನ್ನು ಕಮ್ಮಿ ಆಗ್ಯದಂತ್ರಿ, ಕ್ಲಿಯರ್ ಕಾಣಿಸ್ಲತ್ತವಂತ್ರಿ. ವೆರಿ ಗುಡ್ ಮೇಡಮ್. ವೆರಿ ಗುಡ್. ಆಗ್ಲತ್ತದ್ರಿ ನಂಗ. ಅವ್ರಿಗೆ ಸಂತೋಷ ಆಗ್ಯದ. ಹೌದೌದು, ಗೊತ್ತಾಗ್ತಾ ಇದೆ. ನೋಡಿ, ಆ ಸಂತೋಷ ಆನಂದ ಧ್ಯಾನಿಗಳಿಗೆ ಮಾತ್ರನೇ ಗೊತ್ತಾಗೋದು, ಮಾಡಿದವ್ರಿಗೆ ಗೊತ್ತಾಗೋದು ಅದಷ್ಟೇನೆ. ವೆರಿ ಗುಡ್ ಮೇಡಮ್. ಬಂದ್ ಸ್ವಲ್ಪನೇ ದಿನ ಆದ್ರೂ ಅದ್ಭುತವಾಗಿದೆ ರಿಸಲ್ಟ್ಸ್. ಎಸ್, ಅಂಜಲಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಾಟ್ ಅಲ್ಲಿ ಸಾಕಷ್ಟು ಜನ ಆಗ್ತಾ ಇದ್ದೀರಾ ಬರ್ತ್ಡೇ ವಿಶಸ್ ನ. ಥ್ಯಾಂಕ್ ಯು ಮಾಸ್ಟರ್ಸ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಧ್ಯಾನ ಮಾಡ್ತಾ ಇದೆ, ತಲೆ ಭಾರ, ಮೈ ಎಲ್ಲ ಭಾರ ತುಂಬಾ ಆಗ್ತಾ ಇರತ್ತೆ. ಇವತ್ತು ವೆಂಕಟೇಶ್ವರ ದೇವ್ರೆ ಕಣ್ಮುಂದ್ ಬಂದಂಗ ಆಯ್ತು. ಗೀತಾ ಜಯಂತಿ ದಿನ ವೆಂಕಟೇಶ್ವರ ದರ್ಶನ. ತುಂಬಾ ಚೆನ್ನಾಗಿರತ್ತೆ. ಡೈಲಿ ಮಾತಾಡ್ಬೇಕನ್ಸತ್ತೆ, ಟೈಮ್ ಇರಲ್ಲ. ಬಾಕ್ಸ್ ಅದು ಕಟ್ಟೋರಿರತ್ತೆ. 1/2 hour ನಿಮ್ದು ಧ್ಯಾನ ಅಟೆಂಡ್ ಮಾಡಿ ಮತ್ತೆ ಎದ್ದು ಹೋಗ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಇವತ್ತೆಲ್ಲ ರಜಾ ಸಿಕ್ಕಿರೋದಕ್ಕೆ ಎಲ್ಲ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ಡ್ ಮಾಡಿ. ರಿಲ್ಯಾಕ್ಸ್ ಆಗಿದೆ. ತುಂಬಾ ಚೆನ್ನಾಗಿರತ್ತೆ ಮೇಡಮ್. ಡೈಲಿ ಕೇಳ್ತಾ ಇರ್ತೀನಿ. ಬೆಳಗ್ಗೆ ಹೇಳಕ್ಕಾಗಲ್ಲ, ಆದ್ರೂ ಅಯ್ಯೋ ಧ್ಯಾನ ಮಾಡ್ಬೇಕು ಅನಿಸ್ತಾ ಇರತ್ತೆ. ಎದ್ದು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜಿ ಲಕ್ಷ್ಮಿ ಮೇಡಮ್ ಮಾತಾಡಿ. ಹಾ, ತುಂಬಾ ನಿಮಗೆ ನಮ್ಮ ತುಂಬು ಹೃದಯದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದು ಹೇಳ್ಬೇಕಂತಾನೆ ಕೈ ಎತ್ತಿದೆ. ನಿಮ್ದು ಜನ್ಮ ಸಾರ್ಥಕವಾಗಿದೆ. ಯಾಕಂದ್ರೆ ಎಲ್ಲರೂ ಹುಟ್ಟಿಗೆ ಒಂದೊಂದು ಪರ್ಪಸ್ ಇರುತ್ತೆ, ಆದ್ರೆ ನೀವು ನಮ್ಗೆಲ್ಲರಿಗೂ ದಿನ ಧ್ಯಾನ ಹಬ್ಬ ಮಾಡಿಸ್ತಾ ಇದ್ದೀರಾ. ನಿಮ್ ಹುಟ್ಟು ಸಾರ್ಥಕವಾಗಿದೆ. ನಿಮ್ ಹುಟ್ಟಿನ ಗುರಿ ಏನು ಅಂತ ಹೇಳಿ ನಮ್ಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದು ಆ ಮಾರ್ಗದಲ್ಲಿ ಅಂತ ಅನ್ಸುತ್ತೆ. ಅದ್ ಹೇಳ್ಬೇಕು ಅಂತ ಅನ್ನಿಸ್ತು. ನಿಮ್ಮ ಮುಂದಿನ ಪ್ರಯಾಣವು ಸುಗಮವಾಗಿರ್ಲಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಗ್ರೂಪ್ ಅಲ್ಲಿರೋ ಪ್ರತಿಯೊಬ್ಬರದು ಜನ್ಮ ಸಾರ್ಥಕ ಆಗಿದೆ ಮೇಡಮ್. ಎಲ್ಲಿದ್ರು ಇಷ್ಟು ಜನ ಕನ್ಸಿಸ್ಟೆಂಟ್ ಆಗಿ ಇಷ್ಟು ಜಾಯ್ನ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಎಲ್ಲರ ಜನ್ಮನು ಸಾರ್ಥಕತೆ ಆಗಿದೆ ಇಲ್ಲಿ ಗ್ರೂಪ್ ಅಲ್ಲಿ ಇರೋದು ಪ್ರತಿಯೊಬ್ಬರದು. ಹೌದೌದು, ಈ ಗ್ರೂಪ್ ಅಲ್ಲಿ ಪ್ರತಿಯೊಂದು ತುಂಬಾ ಎನರ್ಜಿ. ನಂಗೆ ಪ್ರತಿಯೊಬ್ಬರದ್ದು ಮಾತು ಮುಗ್ಧತೆಯಿಂದ ಕೂಡಿರುತ್ತೆ, ಸತ್ಯದಿಂದ ಕೂಡಿರುತ್ತೆ. ನಂಗೆ ಅದು ತುಂಬಾ ಮನ್ಸಿಗೆ ತಟ್ಟು ಬಿಡುತ್ತೆ. ನಂಗೆ ಹೇಳುವಾಗ ಧ್ವನಿ ನಡಗತ್ತೆ ಇವಾಗ. ಥ್ಯಾಂಕ್ ಯು. ಸವಿತಾ ಮಾತಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್, ಇವತ್ತಾದ್ರೂ ನೋಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಇವತ್ತಿನ ಹುಟ್ಟುಹಬ್ಬಕ್ಕೆ ತುಂಬಾ ಶುಭಾಶಯಗಳು ಮೇಡಮ್. ಇವತ್ತಿನ ದಿನನೇ ಗ್ರೇಟ್ ಮೇಡಮ್. ಇದು 11, 12 ತುಂಬಾ ವಿಶಿಷ್ಟವಾದ ದಿನ. ಜೊತೆಗೆ ನಮ್ ಗುರುಜಿಗೂ ಇದೆ. ಎರಡು ಸೇರಿ ತುಂಬಾ ವಿಶಿಷ್ಟವಾಗಿದೆ ಮೇಡಮ್ ಇವತ್ತು. ಧನ್ಯವಾದಗಳು ಮೇಡಮ್ ನಿಮ್ ಎಲ್ಲರೂ. ಆಮೇಲೆ ನನಗೆ ಇವತ್ತು ಧ್ಯಾನದಲ್ಲಿ ಏನ್ ಬಂತು ಅಂದ್ರೆ, ಫಸ್ಟ್ ಕೃಷ್ಣ ಬಂದ್ರು, ಕೊಟ್ಟರು ನನ್ನ ಕೈ ಪಾಪನ. ಏನ್ ಸಂದೇಶ ಅಂತಂದ್ರೆ, ಅವಲಕ್ಕಿ ಮಾಡಿ ನೀನ್ ಕೊಡು, ಬಡ್ಸು ಮತ್ತೆ ಇಡು ಅಂತ ಹೇಳೋದು ಮೇಡಮ್. ಅದು ನಿಮ್ ಬರ್ತಾರೆ ಏನ್ ಗೊತ್ತಿಲ್ಲ, ಉಮೇಶ್ ಸರ್ ಹೇಳಿದ್ರಲ್ವಾ. ನಿಮ್ಗೆ ಆಲ್ರೆಡಿ ನಾನು ಧ್ಯಾನದಿಂದ ಎದ್ದು ಮಾಡಿದೆ ಮೇಡಮ್. ಇವಾಗ ಆಲ್ರೆಡಿ ಇಟ್ಟಿದ್ದೀನಿ ಅವಲಕ್ಕಿನ. ಎಲ್ಲರಿಗೂ ಪ್ರಸಾದ ಕೊಟ್ಟು ಸ್ವೀಕರಿಸಿ ಮೇಡಮ್. ಪ್ರಸಾದ ಇವತ್ತು ಯಾರಿಗೂ ತಿಂಡಿ ಇಲ್ಲ, ಎಲ್ಲಾರ್ದು ಆಗೋಯ್ತು ತಿಂಡಿ. ಧ್ಯಾನದಲ್ಲಿ ಬಂದಿದ ತಕ್ಷಣ ರೆಡಿ ಮಾಡಿದೆ ಮೇಡಮ್. ನಾನು ಬೇರೆ ರೆಡಿ ಮಾಡಿದ್ದಾಳು ಬಂದೆ. ಹಂಗಾಗಿ ಇವತ್ತಿನ ನಂಬರ್ ಇದೆಯಲ್ಲ ನಿಮ್ದು, ನಮ್ ಗುರುದಿಂದ ಇದೆ. ಗುರುದು ತುಂಬಾ ಚೆನ್ನಾಗಿದೆ ಮೇಡಮ್. ಈ ಡೇಟಾ ಒಂಥರ ತುಂಬಾ ಚೆನ್ನಾಗಿದೆ. ಅದು ಹೇಳೋಣ ಅಂತ ಮಾಡಿದೆ ಮೇಡಮ್. ಲಾಸ್ಟ್ ಅಲ್ಲಿ ಎಲ್ಲಾರು ನಮ್ಮ ಹಿರಿಕರೆಲ್ಲ ಬಂದ್ ಲಾಸ್ಟ್ ಅಲ್ಲಿ ಏನ್ ಸಂದೇಶಕ್ಕೆ ಎಲ್ಲಾರು ಬರ್ತೇವೆ. ಗೀತ ನಮನ ಮಾಡಿದೆಯಲ್ಲ, ಎಲ್ಲಾರು ಬಂದು ಆಶೀರ್ವಾದ ಮಾಡತ್ತೀವಿ ಅಂತ ಎರಡೂ ಕಡೆದು ಬಂದು ಸಂಬಂಧ ಬಂದು ತುಂಬಾ ಥ್ಯಾಂಕ್ಸ್ ಮೇಡಮ್. ತುಂಬಾ ಖುಷಿ ಆಯ್ತು ನನಗೆ. ಭಗವದ್ಗೀತೆ ಜೊತೆಲೇ ಇಟ್ಕೊಂಡಿದೆ. ಎಲ್ಲಾರು ಬಂದು ಆಶೀರ್ವಾದ ಮಾಡಿ ಎಲ್ಲಾರ್ಗು ಧನ್ಯವಾದಗಳು. ಎಸ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಮೇಡಮ್, ವೆರಿ ಗುಡ್. ರಿತ್ವಿಕ್ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ, ನಮಸ್ಕಾರಗಳು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಓ ಸರ್, ಋತ್ವಿಕ್ ಅಂತಿದ್ದೀರಾ, ನಾನು ಯಾರು ಅನ್ಕೊಂಡೆ. ಈ ಸುದಿನ ನಿಮ್ಮ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿಮ್ಮ ಜನ್ಮದಿನ. ಶಾಂತಲಾ ಮೇಡಮ್ ಅಂದ್ರೆ ಏನಂದ್ರೆ ನನಗೆ ತಿಳಿದಿದ್ದು ಪರಿಚಯ ಆದಾಗಳಿಂದ ಯಾವಾಗ್ಲೂ ಶಾಂತವಾಗಿರ್ತಾರೆ ಶಾಂತಲಾ, ಅದೊಂದು. ಎರಡನೇದಾಗಿ ಎಸ್ ಅಂದ್ರೆ ಶಿ ಸುಪ್ರೀಂ ಸೋಲ್. ಹೆಚ್ ಅಂದ್ರೆ ವೆರಿ ಹಂಬಲ್. ಎ ಅಂದ್ರೆ ಆಲ್ವೇಸ್ ಅವೇರ್ನೆಸ್. ಎನ್ ಅಂದ್ರೆ ನ್ಯೂ ಏಜ್ ಸ್ಪಿರಿಚುವಲ್ ಸೈಂಟಿಸ್ಟ್. ಟಿ ಅಂದ್ರೆ ವೆರಿ ಟಾಲರೆನ್ಸ್. ಹೆಚ್ ಅಂದ್ರೆ ಹ್ಯುಮ್ಯಾನಿಟಿ ಇರ್ತಕ್ಕಂಥವ್ರು. ಇ ಅಂದ್ರೆ ಅನಾಪಾನಸತಿ ಎಲ್ಲರಿಗೂ ಹೇಳ್ಕೊಡ್ತಕ್ಕಂಥವ್ರು. ಲಾಯಲ್ಟಿ ಇರ್ತಕ್ಕಂಥವ್ರು. ಅಂಡ್ ಆಲ್ ಆರ್ ಈಕ್ವಲ್ ಅಂತ ತಿಳಿದಿರ್ತಕ್ಕಂಥವ್ರು ನಮ್ ಶಾಂತಲಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ ಟುಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿತ್ವಿಕ್ ಅಂದ್ರೆ ಯಾವ್ದೋ ಹೊಸ ಹೆಸರು ಬಂತಲ್ವಪ್ಪ ಅಂತ ನಾನು ಅನ್ಮ್ಯೂಟ್ ಮಾಡಿಸ್ದೆ. ಸರ್ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಾಪ ಬೆಳಗ್ಗೆ ಎದ್ದು ನಿಮ್ ಟೈಮ್ ಕೊಟ್ಟಿದ್ದೀರಾ ಇಲ್ಲಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ 2 ದಿನ ಮುಂಚೆನೆ ಗೊತ್ತಾಯ್ತು. ಬಟ್ ಆದ್ರೂ ನಿಮ್ಗೂ ಮತ್ತೆ ಸಂಜೆನೂ ಕಳ್ಸಿದ್ದೀನಿ, ಸಪರೇಟ್ ವಿಡಿಯೋ ಕಳ್ಸಿದ್ದೀನಿ. ಮತ್ತೆ ನಿಮ್ದು ಅದನ್ನೇನೋ ಶೇರ್ ಮಾಡಕ್ಕಾಗುತ್ತೆ ಮಾಡಿ ನೋಡಿ ಬೇಕಾದ್ರೆ. ಸಂಜನಾ ಮಾಡಿರೋ ಕೆಲ್ಸ ಅವಳೇನೋ ಸರ್ ನೀವ್ ಕನ್ಫ್ಯೂಸ್ ಮಾಡ್ಕೊಂಡಿದೀರ. ಹಂಗಾರೆ ಪಾಪ ಸಂಜನಾ ಹೇಳಿರೋದು ಹಂಗಾರೆ ಈವ್ನಿಂಗ್ ಅನ್ಸುತ್ತೆ. ನಿನ್ನೆ ಏನೋ ಸಸ್ಪೆನ್ಸ್ ಅಂತ ಇದ್ಲು. ಅಮ್ಮ ಬೆಳಗ್ಗೆ ಕ್ಲಾಸ್ ಮಾಡ್ಬೇಡ, ಕನ್ಫ್ಯೂಸ್ ಮಾಡ್ಕೊಂತಾರೆ, ಬೇಡ ಅಂತ ಇದ್ಲು. ನಾನ್ ಇದನ್ ಬಿಡಕ್ ಆಗಲ್ಲಮ್ಮ, 41 days ನಾನ್ ಮಾಡ್ಲೇಬೇಕು ಅಂದೆ. ಸೊ ನೀವು ಹಂಗಾರೆ ರಾಂಗ್ ಎಂಟ್ರಿ ಅನ್ಸುತ್ತೆ. ಸಾಯಂಕಾಲ ಜಾಯ್ನ್ ಆಗ್ಬೇಕಿತ್ತೇನೋ.
ನೋಡಿ ನವೆಂಬರ್ 11 ನಮ್ ಗುರುಗಳು ಬರ್ಡೇ ಆದ್ರೆ ಡಿಸೆಂಬರ್ 11 ನಮ್ ಶಾಂತಲಾ ಮೇಡಮ್ ಬರ್ಡೇ. ಸೊ 11 ಅಂದ್ರೆ ಹೆವೆನ್ ಅದು. ಓಕೆ. ಸೊ ನೈಸ್, ವೆರಿ ನೈಸ್. ಸೊ ವಿಡಿಯೋ ವಾಟ್ಸಪ್ ಅಲ್ಲಿ ಕಳ್ಸಿದೀನಿ, ಅದನ್ನ ಶೇರ್ ಮಾಡಕ್ ಆಗುತ್ತಾ ನೋಡಿ ಎಲ್ಲ ಅದೆಲ್ಲ ಆದ್ಮೇಲೆ. ಅವಳ ಡ್ಯೂಟಿ ಸರ್. ಅವಳು ಸಾಯಂಕಾಲ ಏನೋ ಮಾಡ್ತಾಳಂತೆ, ಅವಳು ಮಾಡ್ತಾಳೆ ಬಿಡಿ. ಈಗಿನ ನನ್ನ ಬಿಡ್ತು ಅದೇ ಅಂದ್ಲ ಅವಳು. ಕನ್ಫ್ಯೂಸ್ ಮಾಡ್ಕೊಂತ ಯಾರಿಗೆ ಹೇಳಿದ್ಯಾಮ್ಮ ಅಂದ್ರೆ ಅವಳು ನನಗೆ ಹೇಳ್ತಾ ಇಲ್ಲ. ಸೊ ಏನೋ ನೀವು ಕನ್ಫ್ಯೂಸ್ ಆಗಿದ್ದೀರಾ. ಅವಳು ಸಾಯಂಕಾಲ ಅನ್ಸುತ್ತೆ ಸರ್ ಅದೆಲ್ಲ ನಿಮ್ದೆಲ್ಲ. ಇರ್ಲಿ, ಪರವಾಗಿಲ್ಲ. ಯಾರ್ಯಾರಿಗೆ ಏನೇನ್ ಹೇಳ್ತಾಳೋ ನನಗೆ ಗೊತ್ತಿಲ್ಲ. ಒಟ್ಟೇನೋ 5:30 ಇದೆ ಅಂತಿದ್ಲು. ಮೋಸ್ಟ್ಲಿ ಈಗ ಅದನ್ನ ನೀವ್ ಹಂಗ್ ಹೇಳಿದಕ್ ವಿಡಿಯೋ ಅಂತ ಹೋಗಾರ ಅವಳ ಕೆಲ್ಸ ಅಂತ ಅನ್ಕೊಂಡೆ. ಅದು ಓಕೆ, ಥ್ಯಾಂಕ್ ಯು. ಸಾಯಂಕಾಲ ಜಾಯಿನ್ ಆಗಿ ಸರ್. ಅವಳು ಮತ್ತೆ ಮೋಸ್ಟ್ಲಿ ನಿಮಗೆ ಮೆಸೇಜ್ ಮಾಡ್ಬೋದು, ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಪಾಟೀಲ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಗ್ತಾ ಇದೆ ಮೇಡಮ್ ಧ್ಯಾನ. ನನಗೆ ಇವತ್ತು ಮಾರ್ನಿಂಗ್ ಮೆಡಿಟೇಷನ್ ದಲ್ಲಿ ಒಂದು 100 ಜನಕ್ಕೆ ಮೆಡಿಟೇಷನ್ ಮಾಡಿದ ಹಾಗೆ ಇದೆ. ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡಿ, ವಾಯ್ಸ್ ತುಂಬಾ ಲೋ ಇದೆ. ಇಲ್ಲ ಮೇಡಮ್, ಒಂದ್ ಸ್ವಲ್ಪ ಕೆಮ್ಮು ಇದೆ. ಇವತ್ತು ನನಗೆ ಮಾರ್ನಿಂಗ್ ಮೆಡಿಟೇಷನ್ ದಲ್ಲಿ ಒಂದು 50 ಜನಕ್ಕೆ ಕೂಡಿಸ್ಕೊಂಡು ಮೆಡಿಟೇಷನ್ ಮಾಡಿದ್ದೆ ಮೇಡಮ್ ನಾನು. ತುಂಬಾ ಚೆನ್ನಾಗಾಯ್ತು ಮೇಡಮ್. ಓಕೆ ಮೇಡಮ್. ತುಂಬಾ ಲೋ ಇದೆ ವಾಯ್ಸು. ಮಾರ್ನಿಂಗ್ ಮೆಡಿಟೇಷನ್ ತುಂಬಾ ಜನ ಜೊತೆ ಮಾಡಿದೆ ಅನ್ನೋದು ಕೇಳಿಸ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಜಾತ ಗಂಟಿ ಅವರೇ ಮಾತಾಡಿ. ಸುಜಾತ ಗಂಟಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್, ನಾನು 2ನೇ ದಿನ ಇವತ್ತು ಜಾಯಿನ್ ಆಗಿದ್ದು ಮೇಡಮ್. ವಾವ್, ಸೂಪರ್. ಮೇಡಮ್, ಅಂದ್ರೆ ನಮ್ದು ಪ್ರಾಬ್ಲಮ್ ಇದೆ ಮೇಡಮ್. ಅಂದ್ರೆ ನಮ್ಮ ಯಜಮಾನ ಹೊರಗಡೆ ದುಡ್ಡು ಸಾಕಷ್ಟು ಕೊಟ್ಟಿದ್ದಾರೆ, ಯಾರು ಕೊಡ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ ಮೇಡಮ್. 6 ವರ್ಷ ಆಯ್ತು ಮೇಡಮ್. ಹೀಗಾಗಿ ಪದ್ಮಾ ಮೇಡಮ್ ಅವರು ನನಗೆ ನಂಬರ್ ಕೊಟ್ಟಿದ್ರು. ನಿನ್ನೆ ಸಾಯಂಕಾಲ ಕೊಟ್ರು ಮೇಡಮ್. ಮೆಸೇಜ್ ಮಾಡಿ ಅವರಿಗೆ ಮಾತಾಡ್ತೀನಿ ಅಂದ್ರೆ ನಾಳೆ ಮೆಸೇಜ್ ಮಾಡಿ ಫಸ್ಟ್, ಆಮೇಲೆ ಓಕೆ ಅಂದ್ರೆ ಕಾಲ್ ಮಾಡಿ ಅಂತಂದಿದ್ರು ಮೇಡಮ್. ಅದೇ ಹೀಗಾಗಿದೆ ಮೇಡಮ್ ನಂದು. ಮಾಡಿ ಮೇಡಮ್, ಈಗ ಧ್ಯಾನಕ್ಕೆ ಬಂದಿದ್ದೀರಲ್ಲ, ಸರಿ ಆಗುತ್ತೆ. ಬಿಡ್ಬೇಡಿ, ಮಾಡ್ತಾ ಇರಿ. ಆದ್ರೆ ಯಜಮಾನ್ರು ಮಾಡ್ಬೇಕು ಮೇಡಮ್. ಅದು ನೀವ್ ಒಬ್ರೇ ಮಾಡಿದ್ರೆ ಸಾಕಾಗಲ್ಲ. ಇವೆಲ್ಲ ಚಾಲೆಂಜಸ್ ನಿಮ್ ಇಬ್ಬರದು ನೆನೆದು ಸೇರಿ ಮಾಡಿ, ಅವ್ರಿಗೂ ಮಾಡಕ್ ಹೇಳಿ. ಇಬ್ರು ಸೇರಿ ಮಾಡಿ ಮೇಡಮ್, ಆಗತ್ತೆ. ನನಗೆ ಫೋನ್ ಮಾಡಿ ನಾಳೆ 11:30 ಅಷ್ಟೊತ್ತಿಗೆ ಫೋನ್ ಮಾಡಿ. ಆದ್ರೆ ಇಬ್ರು ಸೇರಿ ಮಾಡ್ಲೇಬೇಕು ಮೇಡಮ್ ಧ್ಯಾನ. ಇದನ್ನ ಒಬ್ರು ಮಾಡೋಂಥದ್ದಲ್ಲ, ಇಬ್ರು ಸೇರಿ ಮಾಡಿ. ಎಸ್, ಶಶಿಕಲಾ ಬುನಾದಿ ನಿಮ್ ಪರವಾಗಿ ಯಾರೋ ಮೆಸೇಜ್ ಹಾಕಿದ್ದಾರೆ, ಫಿಸಿಕಲಿ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ ಅಂತ. ನಾನು ನೋಡ್ಲಿಲ್ಲ, ಸಾರಿ. ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಹುಟ್ಟು ಹಬ್ಬದ ಶುಭಾಶಯಗಳು. ಧ್ಯಾನ ತುಂಬಾ ಚೆನ್ನಾಗಿರ್ತದೆ ಮೇಡಮ್. ಇದನ್ನ ಡೈಲಿ ನಮಗ್ ದಿವಸ ಹಿಂಗೆ ಧ್ಯಾನದ ಇರ್ಲೇಬೇಕು. ನೀವು ದೊಡ್ಡ ಸಾಕ್ಷಾತ್ ದೇವತೆ ಇದ್ದ ಹಾಗೆ ನಮ್ಗೆ ಪ್ರತಿದಿನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಶೀಲಮ್ಮ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು 100 ಕಾಲ ಚೆನ್ನಾಗಿ ಇರ್ಬೇಕು ಮೇಡಮ್. ಬಹಳ ಖುಷಿ ಆಯ್ತು ಮೇಡಮ್. ಆಮೇಲೆ ಮೇಡಮ್, ಇವತ್ತು ನನಗೆ ಇದು ಹದವಾಗಿ ಕಾಸಿದ ಹಾಲಿಂದು ಸ್ಮೆಲ್ ಬಂತು ಮೇಡಮ್ ಇವತ್ತು ಧ್ಯಾನದಲ್ಲಿ. ಆಮೇಲೆ ಮೇಡಮ್, ಇನ್ನೊಂದು ದಿನ ಪ್ರಯತ್ನ ಮಾಡ್ತಾನೆ ಇದ್ದೆ. ಇವತ್ತು ಪಾರ್ಕ್ ಅಲ್ಲಿ ಎಲ್ಲರನ್ನು ಸೇರಿಸಿ ಆ ಧ್ಯಾನ ಹೇಳಕ ಶುರು ಮಾಡ್ತಾ ಇದ್ದೇನ್ರಿ. ಸೂಪರ್ ಮೇಡಮ್, ಮಾಡಿ 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 ಮೇಡಮ್. ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ ಹೋಗ್ಬೇಕಷ್ಟೆ. ನಾವು ಮಾಡಿದ್ದಾಯ್ತು, ಕಲ್ತಿದ್ದಾಯ್ತು, ಬೇರೆಯವ್ರಿಗೆ ಹೇಳ್ಕೊಡ್ತಾ ಹೋಗೋಣ ಇವಾಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಾ. ಶ್ರೀನಿವಾಸ್ ಸರ್ ಮಾತಾಡಿ.
ನಮಸ್ಕಾರ. ಬ್ರಹ್ಮ ಋಷಿ ಸುಭಾಷ್ ಪತ್ರಿ ಅವರ ನಮಸ್ಕಾರ ಮಾಡ್ತಾರೆ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೃದಯಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀನಿ. ಮೇಡಮ್, ಇವತ್ತು ಆಕ್ಚುಲ್ ಆಗಿ ತುಂಬಾ ಒಳ್ಳೆ ದಿನನ ನಿಮ್ಮ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀರಾ. ಯಾಕಂದ್ರೆ ಭಗವಂತ ಹೇಳಿರ್ತಕ್ಕಂಥದ್ದು 12 ಮಾಸಗಳಲ್ಲಿ ಮಾರ್ಗಶಿರ ಮಾಸ ತುಂಬಾ ಪವಿತ್ರವಾಗಿರ್ತಕ್ಕಂಥದ್ದು. ಮತ್ತೆ ಆ ಒಂದು ತಿಂಗಳಲ್ಲಿ ಎಷ್ಟು ಚೆನ್ನಾಗಿರೋದನ್ನ ನೀವು ಮಾಡ್ತಾ ಇದ್ದೀರಾ ಕಾರ್ಯಕ್ರಮ ಅಂದ್ರೆ ತುಳಸಿದ್ ಮಾಡ್ತಾ ಇದ್ದೀರಾ. ಒಳ್ಳೆ ಇವತ್ತು ಉತ್ವಾಂದಾಸೆ ತುಳಸಿ ಹಬ್ಬನೇ ಆಚರಿಸ್ಬಿಟ್ರಿ. ಯಾಕಂತಂದ್ರೆ ಪ್ರತಿದಿನ ಬರೀ ತುಳಸಿದ್ ಮಾತ್ರ ಹೇಳ್ತಾ ಇದ್ರಿ, ಧ್ಯಾನ ಇತ್ತು. ಇವತ್ತು ಕೃಷ್ಣನ್ ಸೇರಿಸ್ಕೊಂಡ್ರಿ. ಕೃಷ್ಣ ಮತ್ತೆ ತುಳಸಿ ಇಬ್ಬರದು ಜೊತೆಗೆ ಗಾನ ಜೊತೆಗೆ ಎಷ್ಟು ಚೆನ್ನಾಗಿ ಪ್ಲಾನ್ಡ್ ಆಗಿ ಇವತ್ತು ಆಗಿದೆ ಅಂತ ಅನ್ನಕ್ಕೆ ತುಂಬಾ ಸಂತೋಷ ಆಗತ್ತೆ ಹೇಳಕ್ಕೆ. ನಿಮ್ಮ ಇವತ್ತಿನ ಒಂದು ಪ್ರಪಂಚ ನೋಡಿದ್ರೆ ಒಬ್ಬರಿಗೆ ಒಂದು ಸಣ್ಣ ಕೆಲಸ ಸಹಾಯ ಮಾಡಿದ್ರೆ ಅಪ್ರಿಶಿಯೇಟ್ ಮಾಡುವಂತ ಕಾಲ ಅಲ್ಲ ಇದು. ಒಂದು ಒಳ್ಳೆ ಮಾತಾಡೋ ಅಂತ ಯುಗ ಅಲ್ಲ. ಪ್ರತಿಯೊಬ್ರು ಅವ್ರದೇ ಆಗಿರ್ತಕ್ಕಂಥ ಅವರವ್ರ ಬ್ಯುಸಿನಲ್ಲಿ ಇರ್ತಾರೆ. ಒಂದು ಸಣ್ಣ ಕೆಲಸಕ್ಕೇನೆ ಯಾರು ಪ್ರಶಂಸೆ ಮಾಡದೇ ಇರುವಂತ ಕಾಲದಲ್ಲಿ ನೀವು ಎಷ್ಟು ಮಾಸ್ಟರ್ಗಳನ್ನ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ವಭಾವಗಳು, ಸ್ವರೂಪಗಳು, ಅವ್ರದ್ದು ಆಟಿಟ್ಯೂಡ್ಗಳು, ಅವರ ಮನಸ್ಥಿತಿಗಳು, ಅವರ ಅನಾರೋಗ್ಯಗಳು ಹೇಳ್ತಾ ಹೋದ್ರೆ 108 ತರದಿದ್ರೆ ಎಲ್ಲರನ್ನು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಒಂದು ಕನೆಕ್ಟ್ ಮಾಡ್ತಾ ಎಲ್ಲಾರನ್ನು ಒಂದೇ ತರ ಮಾಡಿ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ಪ್ರತಿಯೊಬ್ಬರು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ನನಗೆ ಹುಟ್ಟಾಗಿಂದ ಇವತ್ತವರೆಗೂ ಒಂದು ಒಳ್ಳೆ ಪ್ರೀತಿಯಾಗಿ ಮಾತು ಜೋಡ್ಸಕ್ ಬರ್ತಿರ್ಲಿಲ್ಲ. ಒಂದು ಕವನ ಸಾಹಿತ್ಯ ಅನ್ನೋದು ಜೀವನದಲ್ಲಿ ಏನು ಗೊತ್ತಿಲ್ಲ. ನಿನ್ನೆ ರಾತ್ರಿ ಉಮೇಶ್ ಇದ್ದವರು ನನಗೆ ನೀವೊಂದು ಕವನ ಬರೀಬೇಕು ಸರ್ ಅಂದ್ಬಿಟ್ಟು ನಾನು ಯೋಚನೆ ಮಾಡಿಲ್ಲ, ಅಂದ್ಬಿಟ್ಟೆ. ಆಮೇಲೆ ಇವ್ರಿಗೆ ಏನು ಕವನ ಬರೀಬೇಕು ಅಂತ ಹೇಳ್ಬಿಟ್ರು. ಮತ್ತೆ ಯೋಚನೆ ಮಾಡಿದೆ, ಅಂದ್ಬಿಟ್ಟೆ. ಆಮೇಲೆ ಹೇಳ್ತಿದ್ದಾರೆ, ಸರ್ ಮೇಡಮ್ ಅವ್ರ ಬರ್ತ್ಡೇ ನೀವು ಕವನ ಮಾಡ್ಬೇಕು. ನಾನು ಇದೇನು ಅಂತ ಒಳ್ಳೆ ಚಾಲೆಂಜ್, ಬೇರೆದೆಲ್ಲ ಚಾಲೆಂಜ್ ಎದುರಿಸ್ತಾ ಇದ್ದೆ. ಬಟ್ ಅದೆಲ್ಲಾನು ಚೆನ್ನಾಗಿ ಧ್ಯಾನಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಇದು ಏನೋ ಕೊಟ್ಬಿಟ್ಟಲ್ಲ ನನಗೆ ಇವ್ರು ಅಂದ್ಬಿಟ್ಟು ಉಮೇಶ್. ಆಮೇಲೆ ರಾತ್ರಿ ಯೋಚನೆ ಮಾಡಿದೆ, ನನಗ್ ಗೊತ್ತಿಲ್ದಂಗೆ ಇದೇನೋ ಒಂದು ಬರ್ತಾ ಇದೆ. ಬಟ್ ಇದು ನೀವು ಯಾವ ತರದಲ್ಲಿ ನನಗೆ ಮುಂದೆ ಇದನ್ನ ಮುಂದುವರಿಸ್ಬೇಕು, ನೀವು ಅನುಗ್ರಹ ಮಾಡ್ಬೇಕು ಅಷ್ಟೇನೆ. ಅಲ್ಲ ಸರ್, ಬರ್ತ್ಡೇದಾಗಿದ್ರೆ ಯಾರ್ಯಾರು ಬರ್ತ್ಡೇ ಸಂಬಂಧಪಟ್ಟಂಗ್ ಮಾಡಿದಿರೋ ಅದು ಈವ್ನಿಂಗ್ 5:30ಗಂತೆ ನನ್ನ ಮಗಳು ಮಾಡ್ತಾಳಂತೆ, ಆವಾಗ್ಲೇ ಹೇಳ್ಬೇಕಂತೆ. ಸೊ ಇದು ಬರ್ತ್ಡೇ ನೀವು ಮಾಡಿದ್ರೆ ಅದು ಸಸ್ಪೆನ್ಸ್ ಆಗಿ ಇಟ್ಟಿರಿ, ಅವಳು ಮಾಡ್ದಾಗ್ಲೇ ಹೇಳಿ ಸರ್. ಈವ್ನಿಂಗ್ 5:30 ಬನ್ನಿ. ನಾನು ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಬಂಧಪಟ್ಟಿದ್ದು ಬರ್ತ್ಡೇ ಇನ್ನೊಂದು ಚೆನ್ನಾಗಿರೋದು ಹೇಳೋಣ. ಹೇಳಿ. ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಸೃಷ್ಟಿ ಮಾಡಿದ್ದೀರಾ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿರೋದ್ರಿಂದ ಇದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದು, ನಿಮಗ್ ಸಂಬಂಧಪಟ್ಟಿರೋದ್ರಿಂದ ಈಗ ಹೇಳ್ತೀನಿ. ನಿಮ್ ಮಗಳೇನಾರ ಭವಿಷ್ಯ ನನಗ್ ಫೋನ್ ಮಾಡಿದ್ರೆ ಪರ್ಸನಲಿ ಅದು ಡಿಫ್ರೆಂಟ್ ಆಗಿ ಬರುತ್ತೆ. ಓಕೆ, ಇದು ಚೆನ್ನಾಗಿ ನಾನ್ ಮಾಡಿರ್ತಕ್ಕಂಥದ್ದು ಅಂದು ಇಂದು ಅಂತ ಒಂದು ಹೆಡ್ಡಿಂಗ್ ಕೊಟ್ಟಿದ್ದೀನಿ. ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಹರಿದಿನ, ಕೃಷ್ಣನ ಹುಟ್ಟಿದ ದಿನ, ಗೀತೆ ಹುಟ್ಟಿದ ದಿನ. ಗೀತಾ ಜಯಂತಿ ಕೊಟ್ಟರು ಭಗವದ್ಗೀತೆ ವಿಶ್ವಕ್ಕೆ. ಮೈಸೂರಿನ ಮಲ್ಲಿಗೆ ಜೈವ ಮೆಡಿಟೇಷನ್ ಸಂಸ್ಥಾಪಕರಾದ ಶ್ರೀಮತಿ ಶಾಂತಲಾ ಅವರ ಹುಟ್ಟಿದ ದಿನ ಕೊಟ್ಟರು ಧ್ಯಾನ, ಗಾನ ಮತ್ತೆ ದಾನ ವಿಶ್ವಕ್ಕೆ. ಸದಾ ಎಲ್ಲರೂ ನಮ್ಮೆಲ್ಲರ ಪ್ರೀತಿಯ ಅಭಿನಂದನೆಗಳು ಯಾವಾಗ್ಲೂ ಇರ್ಲಿ. ನಮಸ್ಕಾರ. ಚೆನ್ನಾಗಿದೆ ಸರ್. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಒಂದು ಸೃಷ್ಟಿ ಆದ್ರೂ ಅದು ಅದ್ಭುತವಾಗಿರುತ್ತೆ. ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದ್ಸತಿ ಓದ್ಬಿಡ್ತೀನಿ ಮೇಡಮ್. ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಹರಿದಿನ, ಕೃಷ್ಣ ಹುಟ್ಟಿದ ದಿನ, ಗೀತಾ ಜಯಂತಿ ಕೊಟ್ಟರು ಭಗವದ್ಗೀತೆ ವಿಶ್ವಕ್ಕೆ. ಮೈಸೂರಿನ ಮಲ್ಲಿಗೆ ಜೈವ ಮೆಡಿಟೇಷನ್ ಸಂಸ್ಥಾಪಕರಾದ ಶ್ರೀಮತಿ ಶಾಂತಲಾ ಅವರ ಹುಟ್ಟಿದ ದಿನ ಕೊಟ್ಟರು ವಿಶ್ವಕ್ಕೆ.
ಜ್ಞಾನ, ದಾನ, ಜ್ಞಾನ, ಜ್ಞಾನ ವಿಶ್ವಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಅಭಿನಂದನೆಗಳು. ತುಂಬಾನೇ ಅದ್ಭುತವಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಸಾಯಂಕಾಲ ಹ್ಯಾಪಿ ಬರ್ತ್ಡೇ ಅನ್ನೋದ್ರ ಬಗ್ಗೆ ಇದೆ, ನಿಮ್ ಮಗಳು ಫೋನ್ ಮಾಡಿದ್ರೆ ಮತ್ತೆ ಬೇರೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್. ಯಾಕೆಂತಂದ್ರೆ ನಿಮ್ಮ ಸಾಧನೆಗಳು ಸುಧಾಕರ್ ಅವ್ರು ಮಾತಾಡಿದ್ಮೇಲೆ ಬೇರೆಯವರೆಲ್ಲಾರು ಮಾತಾಡೋದು ತುಂಬಾ ಕಷ್ಟನೇ ಆಗ್ಬಿಡತ್ತೆ. ಅವ್ರು ಬಂದಿದ್ದಾರೆ ಅಂತಂದ್ರೆ ಇವತ್ತು ತುಂಬಾ ದೊಡ್ಡ ಎನರ್ಜಿ ಇವತ್ತು ಬೆಳಗ್ಗೆ. ನನಗೆ ತುಂಬಾ ಸಂತೋಷ ಆಯ್ತು ಸುಧಾಕರ್ ಅವ್ರು ಭಾಗವಹಿಸಿದ್ದು. ಅವರ ಮಾತಾಡಿದ್ಮೇಲೆ ಬೇರೆಯವ್ರು ಯಾರು ಮಾತಾಡೋದು ಕಷ್ಟ. ಆದ್ರೂ ನಿಮ್ದು ಸಾವಿರಾರು ವಿಡಿಯೋಗಳು ಇಡೀ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಬ್ರು ಮಾಡ್ಲೇಬೇಕಾಗಿರ್ತಕ್ಕಂಥದ್ದು ನಿಮ್ಮ ಸಾಧನೆ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದು ಸಾವಿರಾರು ಇருந்து ಲಕ್ಷಾಂತರ ವಿಡಿಯೋಗಳು ಆಗ್ಬೇಕು ಅಂತ ಹೇಳಿ ನಾನು ಕೃಷ್ಣನ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನಿಮ್ಮೆಲ್ಲರ ಅಭಿಮಾನಕ್ಕೆ ನಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾನೇ ಅದ್ಭುತವಾದ ಇವತ್ತಂತೂ ಎಸ್ಪೆಷಲಿ ಗೀತಾ ಜಯಂತಿ ದಿನ ಬಂದಿರೋದು ಇನ್ನೂ ನನಗೂನು ತುಂಬಾನೇ ಸಂತೋಷ ಆಗ್ತಾ ಇದೆ. ಅದು ನಿಮ್ಮೆಲ್ಲರ ಜೊತೆ ಈ ಬೆಳಗಿನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಟ್ಟಿದ ಹಬ್ಬ ಸ್ಟಾರ್ಟ್ ಆಯ್ತಲ್ಲ, ಅದು ಇನ್ನೂ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ತೆ. ನನಗ್ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ನಿಮ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನಿಮ್ಮಂತ ಮುತ್ತು ರತ್ನ ಮಾಣಿಕ್ಯನ ಈ ಭೂಮಿಗೆ ಕರುಣಿಸಿದಂತ ಆ ತಂದೆ ತಾಯಿಗಳಿಗೂ ಕೂಡ ಕೋಟಿ ಕೋಟಿ ಕೃತಜ್ಞತೆಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಾವು ಬರ್ತಾ ಇದೀವಲ್ಲ, ಸೊ ಮೂಲ ಅಲ್ಲೂ ಇದೆ. ಅವರು ನಿಮ್ಗೆ ಅಷ್ಟು ದಾರೆ ಎರೆದಿದ್ದಾರೆ, ಅದನ್ನ ನೀವು ನಿರ್ವಂಚನೆಯಾಗಿ ನಮ್ಮೆಲ್ಲರಿಗೂ ಸುರಿಸ್ತಾ ಇದ್ದೀರಲ್ಲ, ನಾವು ನಿಜವಾಗಿ ಧನ್ಯರು. ಜೊತೆಗೆ ಇವತ್ತು ಗೀತಾ ಜಯಂತಿ ದಿವಸ ಬಂದಿರೋದು ಇನ್ನೂ ವಿಶೇಷ. ಸುಧಾಕರ್ ಸರ್ ಧ್ವನಿಯಲ್ಲಿ ನಾವು ನಿಮ್ಗೆ ಹಾಡನ್ನು ಕೇಳೋದು ಒಂದು ಭಾಗ್ಯ ಸಿಕ್ತು. ತುಂಬಾ ಖುಷಿ ಆಯ್ತು. ನನಗೊಂದಿನ ಹಾಡ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಸುಧಾಕರ್ ಸರ್. ಚೆನ್ನಾಗಿ ಹೇಳ್ತಾರೆ. ಒಂದಿನ ರೆಕಾರ್ಡ್ ಮಾಡಿ ಕಳ್ಸಿದ್ರು ಅವ್ರು. ನನ್ ಮೈಸೂರಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದಾಗ ಅವಾಗ ಒಂದ್ ಹಾಡನ್ನ ರೆಕಾರ್ಡ್ ಮಾಡಿ ನಂಗೋಸ್ಕರ ಕಳ್ಸಿದ್ರು. ಅವತ್ತು ಕೇಳಿ ಸಂತೋಷ. ಇಂಥವ್ರೆಲ್ಲ ಜೊತೆನಲ್ಲಿ ನಾನ್ ಸೇರ್ತಾ ಇದ್ದೀನಲ್ಲ ಅನ್ನೋದು ಖುಷಿ ಆಯ್ತು. ಇವಾಗ ಇವ್ರು ಕವನ ಬೇರೆ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಕೇಳೋ ಭಾಗ್ಯ ನನ್ಗಿದೆ ಮೇಡಮ್. ಅಷ್ಟೇ ಬಂದೆ ಕೇಳಿ ಆನಂದಿಸ್ತೀನಿ ನಾನು. ದೇವ್ರು ಸಕಲವನ್ನು ಕೊಟ್ಟು ನಮ್ಮ ಹಂಗೆ ಅನೇಕ ಜನರಿಗೆ ನೀವು ಮಾರ್ಗದರ್ಶಕರಾಗ್ಲಿ ಅಂತ ಕೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೇಖಾ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ಎಸ್ ಮೇಡಮ್ ಹೇಳಿ. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಷ್ಟು ಮಂದಿಗೆ ದಾರಿ ದೀಪ ಆಗಿದ್ದೀರಾ ನೀವು. ಇದು ದೀಪ ಇನ್ನು ಉತ್ತುಂಗಕ್ಕೆ ಹೋಗ್ಬೇಕು. ಈ ಕ್ಲಾಸ್ ತುಂಬಾ ಚೆನ್ನಾಗಾಯ್ತು. ಇವತ್ತು ಧ್ಯಾನ ಮಾಡುವಾಗ ಲಾಸ್ಟಿಗೆ ಫುಲ್ ಇದು ಊದಿನ ಕಡ್ಡಿ ಸ್ಮೆಲ್, ಫುಲ್ ರೂಮ್ ಎಲ್ಲ ತುಂಬಿದ ಊದಿನ ಕಡ್ಡಿ ಸ್ಮೆಲ್. ತುಂಬಾ ಚೆನ್ನಾಗಿತ್ತು. ನೀವ್ 5 ನಿಮಿಷ ಅಂದಾಗ ನನಗೆ ಇದಾಯ್ತು. ಅವಾಗ ತನಾನು ಹಂಗೆ ಇದೆ ಸ್ಮೆಲ್. ಬಹಳ ಚೆನ್ನಾಗಾಯ್ತು ಮೇಡಮ್ ಧ್ಯಾನ. ಥ್ಯಾಂಕ್ ಯು ಮೇಡಮ್. ಆ ದಿನದ ವಿಶೇಷತೆ ನೋಡಿ, ಇವತ್ತೆಲ್ಲರಿಗೂ ಅದ್ಭುತವಾಗಿ ಚೆನ್ನಾಗಾಗಿದೆ ಎಕ್ಸ್ಪೀರಿಯನ್ಸಸ್ ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್. ಶೋಭಾ ರವಿ ಮಾತಾಡಿ. ಶಾಂತಾ ಮೇಡಮ್ ಮಾತಾಡಿ. ಶೈಲಾ ಮೇಡಮ್ ಮಾತಾಡಿ. ಶಾಂತಾ ಮೇಡಮ್ ಮಾತಾಡಿ ಶಾಂತಾ ಮೇಡಮ್. ಹಲೋ, ಶಾಂತಾ ಮೇಡಮ್ ಮಾತಾಡಿ. ಮತ್ತೆ ಮ್ಯೂಟ್ ಆಯ್ತಾ? ಎಸ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಶಾಂತಾ ಮೇಡಮ್. ಆಗ್ತಿಲ್ವಾ? ಆಯ್ತಾಯ್ತು.
ಹ್ಯಾಪಿ ಬರ್ತ್ಡೇ ಮೇಡಮ್, ಎಲ್ಲ ಒಳ್ಳೇದಾಗ್ಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಚೆನ್ನಾಗಿ ಬರ್ತಿದೆ ನಿಮ್ದು. ಪ್ರತಿ ದಿವಸ ಕೇಳ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದನ್ನ ನಾನು ಪ್ರತಿ ದಿವಸ ಹೇಳಲಿಕ್ಕೆ ಗೊತ್ತಾಗಲ್ಲ ನನಗೆ. ಬಟ್ ತುಂಬಾ ಒಳ್ಳೆ ರೀತಿನಲ್ಲಿ ಅನುಭವಿಸ್ತಾ ಇದೀವಿ. ನಿಮ್ದು ನಿಜವಾಗ್ಲೂ ಪ್ರತಿಯೊಂದು ಕೂಡ ಒಂಥರ ಹೇಗೆ ಹೇಳಲಿಕ್ಕೆ ಗೊತ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಪ್ರತಿ ದಿವಸ ನಮ್ಗೆ ಒಂದ್ ರೀತಿ ಒಳ್ಳೆಯ ಒಂದು ಬೆಳಗ್ಗೆ ಒಂದು ಶುರು ಮಾಡೋ ತರ ಒಂದು ಒಳ್ಳೆ ಇದು ಶುರುವಾಗ್ತಾ ಇದೆ. ಅದನ್ನ ಹೇಳಲಿಕ್ಕೋಸ್ಕರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹೇಳೋಣ ಅಂತ ಮಾಡ್ತಿದ್ದೆ. ನಾನು ಪ್ರತಿ ದಿವಸ ಹೇಳ್ಬೇಕು ಅನ್ಸುತ್ತೆ, ಎಲ್ರದ್ದು ಕೇಳುವಾಗ ಅನ್ಸತ್ತೆ, ಆದ್ರೆ ನನಗೆ ಹೇಳಲಿಕ್ಕೆ ಅಷ್ಟು ಗೊತ್ತಾಗಲ್ಲ. ಆದ್ರೆ ತುಂಬಾ ಸಂತೋಷ ಪಡ್ತೀನಿ, ಅಷ್ಟು ಮಾತ್ರ ಹೇಳ್ತೀನಿ. ನಿಮ್ಮಿಂದ ತುಂಬಾ ತುಂಬಾ ಸಿಗ್ತಾ ಇದೆ ನಮಗೆ. ತುಂಬಾ ಧನ್ಯವಾದಗಳು ನಿಮಗೆ. ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗ್ಲಿ ನಿಮಗೆ. ತುಂಬಾ ಚೆನ್ನಾಗಿರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶೈಲಜಾ ಮೇಡಮ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಹುಟ್ಟು ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಅಕ್ಕಂದು ಬರ್ಡೇ, ನಿನ್ನೆ ನನ್ನ ಮಗಳದು ಬರ್ತಡೇ. ಸೊ ತುಂಬಾ ಸಂತೋಷ ಆಯ್ತು ನಿಮ್ಗೂ ಹೇಳೋದಿಕ್ಕೆ. ಮತ್ತೆ ಈ ದಿನ ಗೀತಾ ಜಯಂತಿ ಆಗಿರೋದ್ರಿಂದ ನನಗೆ ಇವತ್ತು ಧ್ಯಾನ ಮಾಡ್ತಾ ಇದ್ರೆ ಚಿಕ್ಕ ವಯಸ್ಸದಿಂದ ಹೇಗೆ ನಾನು ಕೃಷ್ಣನ್ಗೆ ಕನೆಕ್ಟ್ ಆಯ್ತು ಅನ್ನೋದು ಪದರವಾಗಿ ಬರ್ತಾ ಇತ್ತು. ಚಿಕ್ಕ ವಯಸ್ಸು 5 ವರ್ಷ 5ನೇ ಕ್ಲಾಸ್ ಓದ್ತಾ ಇದ್ದಾಗ ನಮ್ಮ ಅಜ್ಜಿ ದಿನಾ ಕೂರಿಸ್ಕೊಂಡು ಭಗವದ್ಗೀತೆ ಹೇಳ್ಕೊಟ್ರು. ಸೊ ಆವಾಗ ಕನೆಕ್ಷನ್ ಟುವರ್ಡ್ಸ್ ಭಗವದ್ಗೀತೆ ಅನ್ನೋದು ಆಯ್ತು. ಅವ್ರು ಬಿಡ್ತಾನೆ ಇರ್ಲಿಲ್ಲ. ಅವರು ಗೀತಾ ಮಹಿಳಾ ಸಂಘ ಅಂತ ಹೋಗ್ತಾ ಇದ್ರು. ಬಟ್ ಆದ್ರೂ ಕೂಡ ಸ್ಕೂಲಿಂದ ಬಂದ ತಕ್ಷಣ ಜಡೆ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಭಗವದ್ಗೀತೆ ಹೇಳ್ಕೊಟ್ಟು ಆಮೇಲೆ ಹೋಗ್ತಾ ಇದ್ರು. ಅವರು ನಮ್ಮ ರಾಜಲಕ್ಷ್ಮಮ್ಮ ಅಂತ ಇದ್ರು ಬಂಗಾರಪೇಟೆಯಲ್ಲಿ. ಅವರು ಈ ಗೀತಾ ಗಾನ ಸುಧ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಅಧ್ಯಾಯಕ್ಕೂ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಗೀತೆ ಸಿನಿಮಾ ಹಾಡನ್ನ ಅಳವಡಿಸಿದ್ದಾರೆ. ಬಟ್ ತೆಲುಗು ಅಲ್ಲಿದೆ. ತುಂಬಾ ಚೆನ್ನಾಗಿದೆ. ಯಾವುದು ಒಂದೊಂದು ಯೋಗನೂ ಒಂದೊಂದು ಚಾಪ್ಟರ್ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅದು ನಾನು ಕಲ್ತಿದ್ದೀನಿ. ಅದು ತುಂಬಾ ಸಂತೋಷ. ಅದಾದ್ಮೇಲೆ ಚಿನ್ಮಯಾನಂದ ಮಿಷನ್ ಅವರು ಗೀತಾ ಜ್ಞಾನ ಯಜ್ಞ ಮಾಡ್ತಾ ಇದ್ರು. ಬಂಗಾರಪೇಟೆಗೆ ಅವರು ಬರ್ತಾ ಇದ್ರು. ಪ್ರತಿ ಒಂದು ಚಾಪ್ಟರ್ನ ಒಂದೊಂದು ವರ್ಷ ಒಂದೊಂದು ಚಾಪ್ಟರ್ನ ಕೇಳಿಸ್ಕೊತಾ ಇದ್ವಿ. ಆ ತರ ಗೀತೆಗೆ ಮತ್ತೆ ಕನೆಕ್ಷನ್. ಆಮೇಲೆ ನೀವು ಹೇಳ್ದಂಗೆ ಪ್ರತಿ ಏಕಾದಶಿ ನಮ್ಮ ಸಂಘದಲ್ಲಿ ಫುಲ್ ಭಗವದ್ಗೀತೆಯ ಪಾರಾಯಣ ಆಗ್ತಾ ಇತ್ತು. ಸೊ ಅದು ಒಂದು ಕನೆಕ್ಷನ್ ಆಯ್ತು. ಅದಾದ್ಮೇಲೆ ಗೋಕುಲಾಷ್ಟಮಿ ಮಾಡ್ತಾ ಇದ್ವಿ. ಆ ಕೃಷ್ಣ ಕೂಡ ಬಂದ ನಮ್ಗೆ ಬಾಲಕೃಷ್ಣ ನಮ್ಮ ಮನೇಲಿ ಫೋಟೋ ಇದ್ದಿದ್ದು. ಸೊ ಆ ಪೂಜೆ ಎಲ್ಲ ನನಗೆ ಜ್ಞಾಪಕ ಬಂತು. ಅದಾದ್ಮೇಲೆ ನನ್ಗೆ ಇನ್ನೊಂದು ಕನೆಕ್ಷನ್ ಏನಾಯ್ತು ಅಂದ್ರೆ ಗುರುಮಾತಾ ಅಮ್ಮ ಅಂತ ಹೇಳ್ಬಿಟ್ಟು ಅವರು ಗೀತಾ ಜ್ಞಾನ ಯಜ್ಞ ಅಂತ 13 days ಕ್ಲಾಸ್ ಮಾಡಿದ್ರು. ಅವರು ರಿಯಾಲಿಟಿ ಅಂದ್ರೆ ಲೀಡರ್ಶಿಪ್ ಅಂದ್ರೆ ಏನು, ಲೀಡರ್ ಅಂದ್ರೆ ಏನು, ಆಕ್ಸೆಪ್ಟೆನ್ಸ್ ಅಂದ್ರೆ ಏನು ಅಂತ ಆವಾಗ ಇನಿಸಿಯೇಷನ್ ಕೊಡ್ಸಿದ್ರು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಂತ ಮಾಡಿದ್ರು. ಸೊ ಅದು ಕೂಡ ನನಗೆ ಗೀತೆಯಿಂದಾನೇ ಅಂತ ಅನ್ನಿಸ್ತು. ಅದಾದ್ಮೇಲೆ ನಮ್ಮ ಅಜ್ಜಿ ಅಮ್ಮಮ್ಮ ಕೂಡ ಗೋಕುಲಾಷ್ಟಮಿ 77 ಅಂತೆ 78 ಅಂತೆ ಆ ತರಹ ಎಲ್ಲಾನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತಾ ಇದ್ರು. ಸೊ ಅದು ಒಂದು ಕನೆಕ್ಷನ್ ಅನ್ನಿಸ್ತು. ಅದರ ಜೊತೆಗೆ ನನಗೆ ನಾರಾಯಣಿಯಂ ಕಲಿತಾ ಇದ್ದೆ. ನಾನು ಒಂದು 20 years ನಾರಾಯಣಿಯಂ ಕಲ್ತಿದ್ದೀನಿ. ಅಲ್ಲಿ ನಾರಾಯಣಿಯಂ ಅಲ್ಲಿ ಒಂದು 30-50 ದಶಕಗಳು ಒನ್ಲಿ ಫಾರ್ ಕೃಷ್ಣ. ಆ ಕೃಷ್ಣದಲ್ಲಿ ಅವನ ಬಾಲಲೀಲೆಯಿಂದ ಇದ್ದು ಪ್ರತಿ ಒಂದು ರಾಕ್ಷಸರ ಜೊತೆ ಹೇಗೆ ಕನೆಕ್ಷನ್ ಆಗಿ ಅವನು ಆತ್ಮತತ್ವವನ್ನ ತಿಳಿಸ್ಕೊಂಡು ನಾರಾಯಣಿಯಂ ಕಂಟಿನ್ಯೂ ಆಗುತ್ತೆ. ಸೊ ಅದನ್ನು ಅಲ್ಲಿ ಕಲ್ತಂಗೆ ಅನ್ನಿಸ್ತು. ಆದ್ಮೇಲೆ ಯೋಗಾನಂದ ಪರಮಹಂಸ ಅವರ ಗಾಡ್ ಟಾಕ್ಸ್ ವಿತ್ ಮೀ ಅಂತ ಆ ಬುಕ್ನು ಓದಿದ್ದೀನಿ. ಸೊ ಅದು ಓದಿ ಒಂದು 10 years ಆಯ್ತು ಅಂತ ಅನ್ಕೋತೀನಿ. ಬಟ್ ಅವಾಗ ಏನ್ ಅರ್ಥ ಆಯ್ತೋ ಏನ್ ಅರ್ಥ ಆಗಿಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಅದು
ಅದು ಕನೆಕ್ಷನ್ ನನ್ಗೆ ಇವತ್ತು ಕಾಣಿಸ್ಕೊಳ್ತಾ ಇತ್ತು. ಮತ್ತೆ ನನಗೆ ಅನ್ನಿಸ್ತು, ಕೃಷ್ಣ ಆಗ್ಲಿ, ಕ್ರಿಸ್ತ ಆಗ್ಲಿ, ಬುದ್ಧ ಆಗ್ಲಿ, ಪತ್ರಿಜಿ ಆಗ್ಲಿ, ಎಲ್ಲರೂ ಒಂದೇ ಅಲ್ವಾ? ಎಲ್ರೂ ತಿಳಿಸ್ತಾ ಇರೋದು ಯೂನಿವರ್ಸಲ್ ಕಾನ್ಶಿಯಸ್ನೆಸ್ಗೆ ನಾವು ಕನೆಕ್ಟ್ ಆಗೋದು. ಆ ಪ್ರಜ್ಞಾವಸ್ಥೆ 1000 ಇದೆಯಂತೆ ಈ ಎಲ್ಲಾ ಮಾಸ್ಟರ್ಸ್ಗೂ ಅಂತ ಈ ಸಮಗ್ರ ಯೋಗ ಪ್ರದೀಪಿಕಾ ಅನ್ನೋ ಬುಕ್ಕಿಂದ ನನಗೆ ಅರ್ಥ ಆಯ್ತು. ಸೊ ಹೇಗೆ ನಾವು ಯೂನಿವರ್ಸಲ್ ಕಾನ್ಶಿಯಸ್ಗೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ, ಹೇಗೆ ಕೃಷ್ಣ ಅವನ ದಾರಿಯನ್ನು ತೋರಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಹೇಗೆ ಧ್ಯಾನ ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ಇದೆ, ಮತ್ತೆ ನಾವು ಹೇಗೆ ಈ ನಿರಂತರವಾಗಿ ನಾವು ಧ್ಯಾನ, ಸೇವೆ ಹಾಗೂ ನಮ್ಮ ಹೇಗೆ ನಾವು ಲೈಫಲ್ಲಿ ಅದನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ಈ ಕೃಷ್ಣ ತತ್ವಗಳ ಮೂಲಕ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ಹೇಗೆ ನಾವು ದಿನ ನಿತ್ಯದಲ್ಲಿ ಕೃಷ್ಣನ್ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ. ಇಸ್ಕಾನ್ದು ಕ್ಲಾಸಸ್ ಇರ್ಬೋದು, ಪ್ರತಿ ಒಂದು ಈ ಮಾರ್ಗಶಿರ ಮಾಸದಲ್ಲಿ ಲಾಲ್ಬಾಗ್ಗೆ ಹೋಗ್ಬಿಟ್ಟು ಈ ಭಗವದ್ಗೀತೆಯನ್ನು ಓದ್ತಾ ಇದ್ವಿ. ಸೊ ಎವ್ರಿಥಿಂಗ್ ನನಗೆ ಕನೆಕ್ಟ್ ಆಯ್ತು ಇವತ್ತು. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಈ ಅವಕಾಶ ಕೊಟ್ಟಿದ್ದಕ್ಕೂ ಧನ್ಯವಾದಗಳು, ಮತ್ತೆ ಆ ಅನುಭವ ಶೇರ್ ಮಾಡ್ಕೊಂಡಿದ್ದಕ್ಕೂ ಧನ್ಯವಾದಗಳು. ಮತ್ತೆ ನಿಮ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಒಬ್ಬೊಬ್ರು ಜ್ಞಾನದ ಭಂಡಾರ ಇಲ್ಲಿರೋರು. ನಾವೆಲ್ಲ ಒಂದೊಂದು ಸೀರೀಸ್ ಮಾಡ್ಬಿಡ್ಬೋದು, ಇಡೀ ವರ್ಷ ಆಗೋಗುತ್ತೆ ಒಬ್ಬೊಬ್ರದ್ದು ಮಾಡ್ತಾ ಇದ್ರೆ. ತುಂಬಾ ಅದ್ಭುತ ಮೇಡಮ್, ನಿಮ್ಮ ಜರ್ನಿನೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಆದ್ರೆ ನಮ್ಗೆ ಸಮಯ ಅಭಾವ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಮುಗಿಸ್ಬಿಡೋಣ. 7 ಗಂಟೆ ಆಗ್ತಾ ಇದೆ. ಸೊ ಬೇಗ ಸಂಗಮ್ ಅವರೇ ಮಾತಾಡಿ. ಮತ್ತೆ ಇನ್ಯಾರು ಮಾತಾಡ್ಬೇಕು ಅನ್ಕೊಂಡವ್ರು ಇವತ್ತು ಸಾಯಂಕಾಲನು 5:30ಗೆ ಜಾಯಿನ್ ಆಗಿ ಅವಾಗ ಮಾತಾಡ್ಬೋದು. ಈಗ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಮಾತಾಡೋಣ. ಆಮೇಲೆ ಆ ಸಾಯಂಕಾಲ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನನಗೆ ಇವತ್ತು ನೀವು ಅವಾಗ ದಸರಾದಾಗ ಒಂದ್ಸರಿ ಎಲ್ಲಾರ್ನು ಸೀರೆ ಉಡ್ಸಿ ಡ್ಯಾನ್ಸ್ ಮಾಡಿದ್ರಲ್ಲ ಮೇಡಮ್, ದೇವಿ ರೂಪ ಆಗಿ ಡ್ಯಾನ್ಸ್ ಮಾಡಿದ್ರಲ್ಲ ಮೇಡಮ್ ಅವತ್ ದಸರಾದಾಗ, ಹಂಗೆ ಬಂದಿದ್ರಿ ಮೇಡಮ್ ಇವತ್ ನನಗ ಧ್ಯಾನದಾಗ ನೀವು. ಎಷ್ಟ್ ಖುಷಿ ಆಯ್ತು ಮೇಡಮ್ ನನಗ. ನಾನು ನಿಜವಾಗ್ಲೂ ದೇವಿ ನಾನಿವತ್ ನಿಮ್ಗೆ ಏನೋ ಟಾಸ್ಕ್ ಹೇಳಿದ್ದೆ ಅಲ್ವಾ, ಮಾಡ್ಲಿಲ್ಲ ನೀವು? ಇವತ್ತಲ್ಲ ಮೇಡಮ್. ಹಾ ಹೇಳಿದ್ರಿ ಮೇಡಮ್, ಮಾಡಿನಿ. ನನಗ ಇದು ಇಲ್ಲ ಮೇಡಮ್, ಸರಿ ಇಲ್ಲ ಇವತ್ತ. ಅದಕ್ಕೆ ಸಾಯಂಕಾಲ ಮಾಡಿ ಮೇಡಮ್ ಎಲ್ಲಾ ಕರೆಕ್ಟ್ ಆಗ ಮಾಡಿ ಇಟ್ಟಿನಿ. ನಾ ಸಂಜೆ ಮುಂದ ತೋರಿಸ್ತೀನಿ. ಸಾಯಂಕಾಲ 5:15ಗೆ ಜಾಯಿನ್ ಆಗಿ. ಇವತ್ತ ಐತೇನ ಮೇಡಮ್? 5:15ಗೆ ಇದೆಯಂತೆ. ಅದೇ ನನ್ ಮಗಳು ಮಾಡ್ತಾಳಂತೆ, ಇದೆ ಹಾಕ್ತಾಳ ಮಾಡಿ ಜಾಯಿನ್. ಕಾಟನ್ ಹಾಕಿನ್ ಮೇಡಮ್, ಅದನ್ನ ತಂದ್ ಹಾಕಿಟ್ಟಿನಿ. ಅವ್ರ ಮೇಡಮ್ ಅವ್ರ ಫೋನ್ ಮಾಡಿಲ್ ಮೇಡಮ್ ನಿನ್ನೆ. ಇಲ್ಲ, ನಾನಿನ್ನ ಅವ್ರಿಗೆ ನಂಬರ್ ಕೊಡ್ತೀನಿ. ಅವ್ರ ಗುರುವಾರ ಅಂದ್ರಲ್ಲ, ಇವತ್ ಕೊಡ್ತೀನಿ. ಹಾ ಸರಿ ಮೇಡಮ್, ಸರಿ ಮೇಡಮ್. ಅದೇ ಸುಧಾಕರ್ ಸರ್ ಫೋನ್ ಮಾಡಿದ್ರಿ ಮೇಡಮ್ ನಿನ್ನೆ ನನಗ. ಮೊನ್ನೆ ಮಾಡಿದ್ರು ಮೇಡಮ್. ಹೆಂಗದಿ ಅಮ್ಮ ಈಗ ಅಂದ್ರ ಆರಾಮದೇನ್ರಿ ಸರ್ ಅಂತಂದೆ. ಎಷ್ಟೋ ಮಟ್ಟ ಮಾತಾಡಿದ್ರ ನಿಮ್ ಬಗ್ಗೆನು ಹೇಳಿದ್ರಿ ಎಷ್ಟೊತ್ತನ. ಆಯ್ತ್ರಿ ಸರಿ, ನಾನ್ ಆರಾಮದೇನ್ರಿ ಸರಿ, ಖುಷಿ ಅದೀನ್ರಿ ಸರ್ ಈಗ ಅಂತ ಹೇಳಿದೆ ಮೇಡಮ್. ಆಯ್ತಮ್ಮ ಅಂತ ಮೇಡಮ್. ಅವ್ರಿಗೆ ಸಾಯಂಕಾಲ ಜಾಯಿನ್ ಆಗಿ ಮೇಡಮ್, ಯಾಕಂದ್ರೆ ಇನ್ನ ಇವಾಗ ಇಷ್ಟು ಜನ ಇದಾರಲ್ಲ, ಎಲ್ರು ಮಾತಾಡ್ಬಿಡ್ಲಿ. ವಿದ್ಯಾ ಮೇಡಮ್ ಮಾಡ್ಕೊಡಿ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟ ತಕ್ಷಣ ಮಾಡ್ಕೊಡಿ. ಹಲೋ ಮೇಡಮ್. ಎಸ್ ಮೇಡಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸುನೀತಾ ಮೇಡಮ್ ಅಂತ ಮಾಡ್ಕೊಳ್ಳಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮೇಡಮ್. ಮೇಡಮ್ ಥ್ಯಾಂಕ್ ಯು ಮೇಡಮ್. ಧ್ಯಾನ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಅಲರ್ಜಿ ಸಮಸ್ಯೆ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಆಮೇಲೆ ಧ್ಯಾನದಿಂದ ಜಾಸ್ತಿ ನಾಲೆಜ್ ಪಡಿತಾ ಇದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಒಳ್ಳೆ ವಿಷಯನ ಶೇರ್ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು. ಶೋಭಾ ಅವರ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಹುಟ್ಟಿದ ಹಬ್ಬದ ಶುಭಾಶಯಗಳು ಮೇಡಮ್.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೆ ಸಹನೆ ಶಾಂತಿ ಎಲ್ಲ ದೇವರು ಹಿಂಗೆ ಕೊಟ್ಟು ನಮಗೆಲ್ಲ ಕಾಪಾಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶೋಭಾ ರವಿ ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ ಆಗ್ಲೇನೋ. ಶೋಭಾ ರವಿ, ಹಲೋ ಮೇಡಮ್. ಹಾ ವಿಶ್ ಯು ಹೇಳಿ. ಹ್ಯಾಪಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆನ್ನಾಗ ಪದ್ಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲರೂ ಒಂದೊಂದರ ಒಂದೊಂದ್ ರೀತಿಯಲ್ಲಿ ಹಂಚ್ಕೊಂಡಿದ್ದಾರೆ. ಅವರು ಹುಟ್ಟದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಶ್ರೀನಿವಾಸ್ ಸರ್ ಇರ್ಬೋದು, ಲಕ್ಷ್ಮಿ ಮೇಡಮ್ ಇರ್ಬೋದು, ಉಮೇಶ್ ಸರ್ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಉಮಾ ಮೇಡಮ್ ಕೂಡ ಮಾಡಿದ್ದಾರೆ. ತುಂಬಾ ನನ್ಗೆ ಉಮಾ ಮೇಡಮ್ ಮಾತಾಡ್ತೀರ ಏನೋ ಒಂಥರ ಸಂತೋಷ ಆಗ್ತಿರುತ್ತೆ. ನಂಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅವ್ರು ಮಾತಾಡ್ತಾ ಇರ್ತಾರೆ ಮೇಡಮ್ ನಿಮ್ ಬಗ್ಗೆ. ಅವರ ಮಗಳು ಮತ್ತೆ ಲೀಲಾ ಮತ್ತೆ ಮಧು ಅವ್ರಿಗೂ ಕೂಡ ಹುಟ್ಟದ ಹಬ್ಬದ ಶುಭಾಶಯಗಳು ಹೇಳೋಣ. ಯಾರೋ ಒಬ್ರು ಕಳ್ಸಿದ್ರು ಮೇಡಮ್, ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಕಳ್ಸಿದ್ರು, ನಮ್ಮ ಮೊಮ್ಮಗು ಹುಟ್ಟದ ಹಬ್ಬ ಅಂತ. ಆ ಮೊಮ್ಮಗು ಕೂಡ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಶೈಲಜಾ ಮೇಡಮ್ ಕೂಡ ನಮ್ಮ ಅಕ್ಕಂದು ಹುಟ್ಟದ ಹಬ್ಬ ಅಂತ ಹೇಳಿದ್ರು, ಮಗಳದು ನೆನ್ನೆ ಆಗಿತ್ತು ಅಂತ ಹೇಳಿದ್ರು. ಅವ್ರ ಅಕ್ಕನ್ಗೂ ಅವ್ರ ಮಗಳಿಗೂ ಕೂಡ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ, ಸುಧಾಕರ್ ಸರ್ ಒಂದ್ ಹಾಡು ಹೇಳಿದ್ರು, ನನ್ಗೆ ತುಂಬಾ ಖುಷಿ ಆಯ್ತು. ಹಾಗೆ ಜಯಲಕ್ಷ್ಮಿ ಮೇಡಮ್ ಅವ್ರುನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಒಂದು ನಾರಾಯಣ ಬಗ್ಗೆ ಹೇಳಿದ್ರು. ತುಂಬಾ ಖುಷಿಯಾಗಿ ನಾನು ಅದ್ಭುತವಾಗಿ ಆನಂದಿಸಿದೆ ಅದ ಹಾಡು. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ, ನಿಮ್ಮ ಹುಟ್ಟು ಹಬ್ಬದ ಶುಭಾಶಯಗಳ ಜೊತೆಗೆ ಸುಧಾಕರ್ ಸರ್ ಒಂದ್ ಹಾಡು ಹೇಳೋದ್ ನಾನು ಅನ್ಕೊಂಡೆ, ನೀವು ನಿಜವಲ್ಲೂ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಾನ್ ಸುಮ್ನೆ ಅನ್ಕೋತಾ ಇದ್ದೆ ಸುಧಾಕರ್ ಸರ್ ಬರ್ಬೋದಾ ಶುಭಾಶಯಗಳು ತಿಳಿಸ್ತೀನಿ ಅಂತ. ಖಂಡಿತ ಪತ್ರಿಜಿ ಸರ್ ಅದೇನೋ ಗೊತ್ತಿಲ್ಲ ಮೇಡಮ್, ಹಾಗ ಅನ್ಕೊಂಡಾಗ ಹಂಗ ಆಯ್ತಿರುತ್ತೆ, ಅದೇನೋ ಅಂತ ಗೊತ್ತಿಲ್ಲ. ಇವಾಗ ನಾನೇನ್ ಅನ್ಕೋತೀನಿ ಖಂಡಿತ ಅದ್ ಹಾಗೆ ಆಯ್ತಾ. ಸುಧಾಕರ್ ಸರ್ ಕೂಡ ವಿಶ್ ಮಾಡಿದ್ರು. ಹಾಗೆ ನಿಮ್ಗೂ ಒಂದು ಇದ್ ಹೇಳಕ್ ಇಷ್ಟಪಡ್ತೀನಿ. ಭಗವದ್ಗೀತೆ ಪಾರಾಯಣ ಅಂತ ಹೇಳಿದ್ರಿ, ಡೈಲಿ ನಾವು ಕೂಡ ಓದ್ತಾ ಇದೀವಿ ಮೇಡಮ್, ಯಾವಾಗೂ ಬಿಟ್ಟಿಲ್ಲ. ದಿನಕ್ಕೊಂದ್ ಪೇಜು, ಈ ಕಡೆ ಭಗವದ್ಗೀತೆ, ಈ ಕಡೆ ತುಳಸಿದಳನ್ನು ಕೂಡ ನಾನು ಕೊಂಡ್ಕೊಂಡಿದ್ದೀನಿ, ಅದು ಕೂಡ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡ್ಕೊ ಬರ್ತಿದೆ ನಿಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ. ನಿಮ್ಮ ಹುಟ್ಟದ ಹಬ್ಬದ ದಿನ ನಾವು ಕೃಷ್ಣದ್ದು ಇದ್ ಹೇಳಿದ್ರಿ, ಅದು ಕೂಡ ನಮ್ಗೆ ಶುಭಾಶಯಗಳು ಹೇಳ್ತಾ, ಸರ್ ಒಂದ್ ಹಾಡು ಹೇಳಿದ್ರು, ಈ ಸುದಿನ ನಿಮ್ಮ ಜನುಮದಿನ ಸಂತೋಷದ ಶುಭ ಮಿಲನ, ಈ ಸುದಿನ ನಿಮ್ಮ ಜನುಮದಿನ ಅಂತ ನಾನ್ ಅನ್ಕೋತಾ ಇದ್ದೆ ಹಾಡು ಅಂತ. ಸರ್ರೆ ಹೇಳ್ಬಿಟ್ರು. ಈಗ ಹೇಳಿದ್ರು ಎಲ್ಲಾರು 100 ಕಾಲ ಅಂತ. 100 ಕಾಲ ಬಾಳಿರಿ, 100 ದೀಪ ಬೆಳಗಿರಿ, 100 ಬಾಳು ಬೆಳಗಲು ನೀವೇ ಜ್ಯೋತಿ ಆಗಿರಿ. ಎಲ್ಲಾರ್ಗುನು ಜ್ಯೋತಿನ ಬೆಳಗಿಸ್ತಾ ಇದ್ದೀರಾ. ಎಲ್ಲಾರ ಮನೆಯಲ್ಲೂ ಜ್ಯೋತಿ ಬೆಳಗ್ಲಿ, ಎಲ್ಲಾ ಆತ್ಮದಲ್ಲೂ ಕೂಡ ಜ್ಯೋತಿನ ಬೆಳಗ್ತಾ ಇದ್ದೀರಾ. ನೀವು ತುಂಬಾ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ, ನಿಮಗಾಗಿ ಒಂದು ಗಿಫ್ಟ್ ಆಗಿ ನನ್ನ ಕಡೆಯಿಂದ ಸರ್ ಉಮೇಶ್ ಸರ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನನ್ನ ಕಡೆಯಿಂದ ನಿಮಗೊಂದು ಗಿಫ್ಟ್ ಆಗಿ ಕೊಡ್ತಾ ಇದ್ದೇನೆ, ನಾನು ಸಣ್ಣದ ಉಡುಗೊರೆ. ಮೇಡಮ್ ತುಂಬಾ ಹೊರಸ್ತಾ ಇದ್ದೀರಾ. ಚೆನ್ನಾಗಿದೆಯಾ? ಚೆನ್ನಾಯ್ತು ಮೇಡಮ್, ಸೂಪರ್. ಉಮೇಶ್ ಸರ್ಗೊಂದು ನಿಮಗೊಂದು ಇದು. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ಚೆನ್ನಾಗಿ ಹೇಳಿದ್ರಿ ಮೇಡಮ್ ಹಾಡು, ಎಲ್ರು ಚೆನ್ನಾಗಿ ಹೇಳ್ತೀರಾ ಹಾಡು. ಸುರೇಖಾ ಮೇಡಮ್. ನಮಸ್ತೆ ಮೇಡಮ್, ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನೆ ರಾತ್ರಿ ಇಡೀ ಜ್ವರ ಇತ್ತು ಮೇಡಮ್, ಆದ್ರೂ ನಾನು ಕೂತ್ಕೊಂಡು ಮೆಡಿಟೇಷನ್ ಕೂತೆ. ಈಗ ಸ್ವಲ್ಪ ಕಮ್ಮಿ ಆಯ್ತು. ಹಾಗೆ ನಿಮ್ಮ ಹತ್ರ ಒಂದು ಮಾತಾಡುವ ಅಂತೇಳಿ ಆಸೆ ಕೂಡ ಆಯ್ತು ನನ್ಗೆ. ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ನಮಸ್ತೆ. ರತ್ನಮ್ಮ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್. ನೀವು ತುಂಬಾ ವರ್ಷ ಕಾಲ ಆಯುಸ್ಸು, ಆರೋಗ್ಯ, ಶ್ರೀ ಸಂಪತ್ತು, ಸೌಭಾಗ್ಯ ಕೊಟ್ಟು ಮುತ್ತೈಸ್ತನೆ ಕೊಟ್ಟು ಕಾಪಾಡ್ಲಿ ಭಗವಂತ ನಿಮ್ಮನ್ನ. ನಮ್ಗೆಲ್ರಿಗೂ ಒಳ್ಳೆ ಜ್ಞಾನ ಕೊಡ್ತಾ ಇದ್ದೀರಿ. ನಾನು ಬೆಳಗ್ಗೆ ಹಾಡನ್ನ ಪೂಜೆ ಮಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ತುಂಬಾ ಖುಷಿ ಆಯ್ತು. ಅವ್ರಿಗೂ ತುಂಬಾ ಧನ್ಯವಾದಗಳು. ಹಾಡೆಲ್ಲ ನಮ್ ಮೇಡಮ್ ಹೇಳ್ಕೊಟ್ಟಿದ್ರು, ಎಲ್ಲ ಮರ್ತ್ಕೊಂಡಿದೀನಿ.
ಮತ್ತೆ ಮೇಡಮ್ ನಾವು ಪ್ರತಿ ಏಕಾದಶಿ ದಿನ ಭಗವದ್ಗೀತೆ ಅಧ್ಯಾಯ ಫುಲ್ ಪಾರಾಯಣ ಮಾಡ್ತೀವಿ ಮೇಡಮ್. ಪ್ರತಿ 15 ದಿವಸಕ್ಕೊಂದ್ಸರಿ ಉಪವಾಸ ಇರ್ತೀವಿ. ಮತ್ತೆ ನೀವು ಹುಟ್ಟಿದಬ್ಬ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಗೀತಾ ಜಯಂತಿ ದಿನ ನಿಮ್ ಹುಟ್ಟಿದಬ್ಬ ಬಂದಿದೆ ನೋಡಿ. ನಾವು ಚಿನ್ಮಯ ಮಿಷನ್ ಅವರು ಅಲ್ಲಿ ಪ್ರತಿ ವರ್ಷನೂ ಗೀತಾ ಯಜ್ಞ ಮಾಡ್ತೀವಿ. ಬೆಳಗ್ಗೆ ಸಂಜೆವರೆಗೂ ಬೆಂಗಳೂರಿದ್ದಾಗ ಮಾಡ್ತಾ ಇದ್ವಿ ಮೇಡಮ್. ಈಗಲೂ ಹಾಕಿದ್ದಾರೆ. ನೀವು ನಮ್ಗೆ ಬೆಳಗ್ಗೆನೆ ಅಂತ ಶುಭಮುಹೂರ್ತದಲ್ಲಿ ನಿಮ್ ಹುಟ್ಟಿದಬ್ಬ ಮತ್ತೆ ಗೀತಾ ಜಯಂತಿ ಎಲ್ಲ ಹೇಳ್ತಿರಲ್ಲ, ಮನ್ ತುಂಬಾ ಖುಷಿ ಆಗುತ್ತೆ ನಂಗೆ. ಏನ್ ಹೇಳ್ಕೋಬೇಕು, ಎಕ್ಸ್ಪ್ರೆಸ್ ಮಾಡಕ್ ನನ್ಗೆ ಬರಲ್ಲ. ಒಟ್ನಲ್ಲಿ ತುಂಬಾ ಖುಷಿ ಆಗುತ್ತೆ ಮೇಡಮ್. ಧನ್ಯವಾದಗಳು. ನಾನ್ ನಿನ್ನೆ ಅಲ್ಲಿ ಬರೋಣ ಅನ್ಕೊಂಡು ಯಾರ ಜೊತೆ ಸಿಕ್ಕಿಲ್ಲ ಮೇಡಮ್. ಇದಕ್ಕೆ ತಗೊಂಬಂದ್ ನಿಮ್ ಬ್ಯಾಗು ಇದೆ, ಮತ್ತೆ ಇನ್ನೊಂದೆರಡು ಪಿರಮಿಡ್ ಬೇಕಾಗಿತ್ತು ತಗೊಂಬರೋಣ ಅಂತ. ಎಲ್ಲರಿಗೂ ನಮ್ ಫ್ರೆಂಡ್ಸ್ ಬಂದಿದ್ರು ಮೇಡಮ್. ಅವ್ರಿಗೂ ಕೊಟ್ಟೆ. ಅತ್ತೆ ಸೊಸೆ ಇಬ್ಬರನ್ನು ಬ್ಲೌಸ್ ಇಡಲ್ಲ, ಇದನ್ನ ಹಾಕೊಂಡು ಧ್ಯಾನ ಮಾಡಿ ಅಂತ ಸುಮಾರು ಜನಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾ ಇದಾರೆ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ನಿಮ್ಮ ಹುಟ್ಟುಹಬ್ಬ ಶುಭಾಶಯಗಳು. ಚೆನ್ನಾಗಿರಿ, ಭಗವಂತ ನಿಮ್ಮನ್ನ ಚೆನ್ನಾಗಿ ಇಟ್ಟಿಲ್ಲಿ. ನಮ್ಮಂತವ್ರಿಗೆಲ್ಲ ಧ್ಯಾನ ಕೊಡ್ತಾ ಇದೀರಿ ಬೆಳಗ್ಗೆನೆ. ನಮ್ ಜೆ ಹೋಮ್ ಮೆಡಿಟೇಷನ್ ಎಲ್ಲಾ ಸದಸ್ಯರಿಗೂ ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ವಂದನೆ. ಮಾಧುರಿ ಮೇಡಮ್ ಅನ್ಮ್ಯೂಟ್. ಇಲ್ಲ ಬಂತು ಮಧ್ಯಾಹ್ನ. ಏನ್ ಮೇಡಮ್? ಇಲ್ಲ, ಲೋ ಹ್ಯಾಂಡ್ಗೆ ಕೊಟ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂತ. ಮಾತಾಡ್ತಾ ಕೇಳಿಸ್ತಾ ಇದೆ ಮೇಡಮ್. ಮಾಧುರಿ ಮೇಡಮ್ ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆ. ಎಲ್ಲಾ ಆತ್ಮಬಂಧುಗಳಿಗೂ ಶುಭಾಶಯಗಳು. ಇವತ್ತಿನ ಗೀತಾ ಜಯಂತಿಯ ದಿನದಂದು ಎಲ್ಲರಿಗೂ ಮತ್ತೊಮ್ಮೆ ಅವಳು ಇತ್ತನ್ನ ಯಾರು ಬೇರೆಯವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾರು ಮ್ಯೂಟ್ ಮಾಡಿಲ್ಲ? ಓಕೆ, ಹೇಳಿ. ಶಾಂತಲಾ ಮೇಡಮ್, ಹುಟ್ಟು ಹಬ್ಬದಕ್ಕೆ ನಾವು ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನು ತಿಳಿಸುತ್ತೇನೆ ಮೇಡಮ್. ಧ್ಯಾನ ಅಂತೂ ದಿನಕ್ಕೆ ಅದ್ಭುತವಾಗಿ ಧ್ಯಾನ ಆಗುತ್ತೆ ಮೇಡಮ್. ಇವತ್ತಿನ ದಿನ ಯಾರು ಜಯಲಕ್ಷ್ಮಿ ಮೇಡಮ್ ಅವರು ನಾರಾಯಣ ನಿನ್ನ ನಾಮಾಮೃತದ ಸ್ಮರಣೆಯು ಎನ್ನ ನಾಲಿಗೆಯಲ್ಲಿ ಬರಲಿ ಅಂಬಂತೆ ಪ್ರತಿ ದಿನವೂ ಕೂಡ ನೀವು ನಮ್ಮ ಆ ನಾರಾಯಣನವನ್ನ ಸ್ಮರಣೆಯೊಂದಿಗೆ ನೀವು ನಮಗೆ ಆ ಧ್ಯಾನವನ್ನು ಕೊಡ್ತಾ ಇದ್ದೀರಿ. ನನ್ಗೆ ತುಂಬಾ 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 ಸಂತೋಷ ಆಗ್ತದೆ ಮೇಡಮ್. ನನ್ಗೆ ಇವತ್ತಿನ ದಿನ ಅದ್ಭುತವಾಯ್ತು ಮೇಡಮ್. ಇವತ್ತಿನ ಧ್ಯಾನ ಇನ್ನು ಹೇಳ್ಬೇಕಂದ್ರೆ ಬೇಕಾದಷ್ಟು ಇದೆ ಮೇಡಮ್. ಆದ್ರೆ ಕೇಳೋಂತ ಜನ ಬಹಳ ಜನ ಇದ್ದಾರೆ. ಸಾಕು ಇಷ್ಟು ಇವತ್ತಿನ ದಿನ ನಂಗೆ ಅವಕಾಶ ಕೊಡಿ. ಥ್ಯಾಂಕ್ ಯು ಮೇಡಮ್. ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗಾಯತ್ರಿ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಮೇಡಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ. ನಿಮ್ಮೇನೆ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಾರ್ದಿಕ ಶುಭಾಶಯಗಳು. ಸಾರಿ ಸಂಜನಾಗಿ ನಾನು ಒಂದ್ ಇದು ಹೇಳ್ಬೇಕು. ನಮ್ ಕಸಿನ್ ಬ್ರದರ್ ಇದಾಗ್ಬಿಟ್ಟು ನನ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸಾರಿ. ಅಯ್ಯೋ, ನನಗ್ ಸಂಜನಂದು ಅವಳಿಗೆ ಮೆಸೇಜ್ ಮಾಡಿ ಅವಳು ನನಗೆ ಯಾವ್ದು ಹೇಳಿಲ್ಲ. ಕ್ಲಾಸ್ ವಿಷಯ ಒಂದ್ 5:30 ತಗೊಳ್ತಿದೀನಿ ಅಂದ್ಲು. ಅವಳಿಗೆ ಮೆಸೇಜ್ ಮಾಡಿ, ಅವಳು ಯಾವ ನಂಬರ್ ಇಂದ ಮಾಡಿದ್ಲು ಅವಳಿಗೆ ಮೆಸೇಜ್ ಮಾಡ್ಬಿಡಿ. ಇಲ್ಲ ನನ್ಗೆ ಅದೇನೋ ನನ್ಗೆ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ನಾನು ಹಳ್ಳಿಲಿದ್ದೆ, ಹಾಗಾಗಿ ಅವ್ರದ್ದು ಇದಾಯ್ತು. ನನ್ಗೆ ನಾನು ಧ್ಯಾನ ಚೆನ್ನಾಗಿತ್ತು. ಬಟ್ ಧ್ಯಾನದಿಂದ ಎದ್ಬಿಟ್ಟು ಒಂಥರ ಸೋಲ್ ಅದ್ಭುತ ಸೋಲ್ ಅಂತ ಬರ್ತಿತ್ತು. ಆಮೇಲೆ ಕಣ್ಣು ಮುಚ್ಚಿ ನೋಡಿದಾಗ ನಿಮ್ದು ಫುಲ್ ಸೋಲ್ ನೋಡ್ದೆ ಮೇಡಮ್. ಇತ್ತು ವೈಟ್ ಅಲ್ಲಿ ನೀವ್ ಹೆಂಗ್ ಕೂತಿದ್ದೀರಾ, ನೀವು ಕೂದಲು ಬಿಟ್ಟಿದ್ದೀರಾ, ಅದನ್ನೇ ನೋಡ್ತಾ ಇದ್ದೀನಿ ಫುಲ್. ಇವತ್ತೇನಪ್ಪಾ ಅಂದ್ರೆ ನೀವು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಒಂದು ಸಾಂಗ್ ಹೇಳ್ತೀನಿ, ಗೊತ್ತಿಲ್ಲ ಅದೇನು. ನೀನೆ ನನ್ನ ಗುರುವು, ನೀನೆ ನನ್ನ ಇರುವು, ನೀನೆ ನನ್ನ ದೈವವು, ನೀನೆ ನನ್ನ ಈ ಜೀವವು, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂದು ಬಳಗ, ನೀನೇ ಎಲ್ಲವೂ. ಅದು ಹೇಳ್ಬಿಟ್ರೆ ಇನ್ನೂ ಎಮೋಷನ್ ಆಗ್ಬಿಡ್ತೀರಿ ಮೇಡಮ್. ತುಂಬಾ ಅದ್ಭುತವಾದ ಸೋಲು ಮೇಡಮ್. ಇನ್ನೇನ್ ಹೇಳಕ್ ಆಗಲ್ಲ ನನ್ಗೆ. ಐ ಆಮ್ ಸ್ಪೀಚ್ಲೆಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಗೀತಾ ಅವರಲ್ಲಿ ಮಾಡ್ಕೊಡಿ.
ನಿಜವಾಗ್ಲೂ ನಿಮ್ಮೆಲ್ಲರ ಅಭಿಮಾನಿಗಳು ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಎಸ್ ಮ್ಯಾಮ್, ಎಸ್ ಮೇಡಮ್ ಹೇಳಿ. ಗೀತಾ ಮೇಡಮ್ ಹೇಳಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಿಸ್. ಲಕ್ಷ್ಮಿ ಮೇಡಮ್. ಎಸ್. ಯಾರದು ಮಗನಾ? ಮಗ ನೀನು ಮಾಡ್ತೀಯ ಪುಟ ದಿನ? ಅವನ್ ಜೊತೆ ಕೂತಿರ್ತೀಯ? ಮಾಡ್ತೀಯಾ? ಎಷ್ಟೊತ್ ಮಾಡ್ತೀಯ? 10. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಿಸ್. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಟ್ವಿನ್ಸಾ ನೀನು ನಿಮ್ ತಮ್ಮ? ಇಲ್ಲ, ಪುಟ್ಟ ಹುಡುಗ ಇಲ್ಲ, ಪುಟ್ಟವನು. ಇಷ್ಟ ಬೆಳಗ್ಗೆ ಎದ್ದು ಬಿಟ್ಟಿದ್ದಾನೆ. ಗ್ರೇಟ್ ಮಾಸ್ಟರ್. ಇಬ್ರು ಮಾಡ್ತಾರೆ ಮೇಡಮ್. ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್, ಇಬ್ರು ಗ್ರೇಟ್ ಮಾಸ್ಟರ್ಸ್. ಹಾಯ್ ಪುಟ್ಟು. ಥ್ಯಾಂಕ್ ಯು. ನಂಗೆ ಗೊತ್ತಾಯ್ತು, ನಿನ್ ವಿಶಸ್ ಕೇಳಿಸ್ತು. ಥ್ಯಾಂಕ್ ಯು. ಕ್ಯೂಟ್, ಸೋ ಕ್ಯೂಟ್. ಹೆಸರೇನು ಪುಟ್ಟ? ಅವನ ಹೆಸರೇನು? ಎರಡನವನ ಹೆಸರು? ವೈಭವ್. ಅವನು ಮೊದಲನವನು? ಶ್ರೇಯಸ್. ವಾವ್, ಸೂಪರ್. ಗ್ರೇಟ್ ಮಾಸ್ಟರ್ಸ್ ಇಬ್ರು. ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಖುಷಿ ಆಯ್ತು ಮಕ್ಳ ಮುಖ ನೋಡಿದ್, ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವರು ಮಾಡಿದ್ ನೋಡಿ ಮೇಡಮ್, ನಾನು ಮಾಡ್ತೀನಿ ಅಂತಂದ್ರೆ. ಸೂಪರ್ ಸೂಪರ್. ಎಸ್ ಗೀತಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಧ್ಯಾನ ಎಲ್ಲ, ಎಲ್ರು ತುಂಬಾ ವಿಶ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಇವತ್ ನನ್ಗೆ ಪ್ರಕೃತಿ ಬಂದು ತುಳಸಿ ಗಿಡ ಕಾಣಿಸ್ತು, ಖುಷಿ ಆಯ್ತು. ನೀವ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರ, ಹಿಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ನನ್ನ ಹುಟ್ಟಿದ ಹಬ್ಬ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಇಷ್ಟು ವರ್ಷದಲ್ಲಿ ಇಷ್ಟು ಅದ್ಭುತವಾಗಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇಂದ ತುಂಬಿಕೊಂಡು ದಿನ ಸ್ಟಾರ್ಟ್ ಆಯ್ತು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತಾ ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಎಸ್ ಹರಿಣಿ ಮೇಡಮ್. ಅನ್ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಆಗಿರಲ್ಲ, ಮಾತಾಡಿ. ಆಪ್ಷನ್ ಕೊಟ್ಟಿದ್ದೀನಿ, ಅನ್ಮ್ಯೂಟ್. ಹಲೋ, ಹಾ, ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಧ್ಯಾನ ಚೆನ್ನಾಗಿ ಮಾಡ್ತೀರಿ ಮೇಡಮ್, ನಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್. ಅದೇ ಹೇಳಿದೆ, ಎಷ್ಟೋ ಜನ ನನಗೆ ಮುಖಗಳೇ ಗೊತ್ತಿರಲ್ಲ. ನೀವು ಅವಾಗವಾಗಾದ್ರೂ ವಿಡಿಯೋ ಆನ್ ಮಾಡ್ಕೊಂಡು ಒಬ್ಬೊಬ್ರು ಮಾತಾಡಿದ್ರೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತು ನೋಡಿದ್ದು ಸಂತೋಷ ಆಯ್ತು. ಎಷ್ಟೋ ಜನ ಇವತ್ತು ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ, ಕೆಲವರು ಇವತ್ತು ನೋಡೋ ಭಾಗ್ಯ ನನಗ್ ಸಿಕ್ತು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಸಾಯಂಕಾಲ 5 ಗಂಟೆಗೆ ಸಿಗೋಣ. ಥ್ಯಾಂಕ್ ಯು ಮಾಸ್ಟರ್ಸ್.